ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಈ ವೇದಿಕೆಗೆ ನನಗೆ ಒಂದು ಅವಕಾಶವನ್ನು ಕೊಟ್ಟಂತಹ ಈ ವೇದಿಕೆಗೆ ಹಾಗೂ ರಂಗನಾಥ್ ಗುರೂಜಿ ಅವರಿಗೂ, ನಮ್ಮ ಗೀತಾ ಮೇಡಮ್ ಅವರಿಗೂ, ಅಶ್ವಿನಿ ಮೇಡಮ್ ಅವರಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು ಹೇಳ್ತೀನಿ. ಮೊಟ್ಟ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಹೆತ್ತ ತಂದೆ ತಾಯಿಗಳಿಗೂ, ಪ್ರಕೃತಿ ಮಾತೆಗೂ, ಭೂತಾಯಿಗೂ, ಗುರುವೃಂದಕ್ಕೂ, ಋಷಿವೃಂದಕ್ಕೂ, ಹಾಗೂ ಈ ದಿನ ನಾನು ತೆಗೆದುಕೊಂಡ ಆ ಟಾಪಿಕ್ನ ಕಾರಣಕರ್ತರಾದ ವ್ಯಾಸ ಮಹರ್ಷಿಗೂ ನನ್ನ ಅನಂತಪೂರ್ವಕ ವಂದನೆಗಳನ್ನ ಹೇಳ್ತಾ, ಇಲ್ಲಿ ನೆರೆದಿರುವಂತ ನನ್ನ ಎಲ್ಲ ಆತ್ಮಬಂಧಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೊಮ್ಮೆ ವ್ಯಾಸರನ್ನ ನೆನೆಸ್ಕೊಳ್ಳೋಣ. ಯಾಕಂದ್ರೆ ವೇದವ್ಯಾಸರು ರಚಿಸಿದಂತಹ ಈ ಮಹಾಭಾರತ ಅಷ್ಟು ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮೂಲ ಕಥೆಯಿಂದ ಏನು ತಗೊಂಡಿಲ್ಲ ಮಾಸ್ಟರ್ಸ್. ಹೇಗೆ ಮಹಾಭಾರತ ಬಂತು ಅಂದ್ರೆ, ಬಾಯಿಂದ ಬಾಯಿಗೆ ಬರ್ತಾ ಬರ್ತಾ ಅದು ಮೂಲ ರೂಪವನ್ನ ಬದಲಾವಣೆಗೊಳ್ತಾ ಹೋಯ್ತಂತೆ. ಇಲ್ಲಿ ಒಂದು ಕತೆ ಹೇಳ್ತಾರೆ. ಏನಂದ್ರೆ, ವ್ಯಾಸರು ಮಹಾಭಾರತವನ್ನು ಬರಿಬೇಕು ಅಂತ ಅವ್ರಿಗೆ ಅನಿಸ್ದಾಗ ಅವರು ತಮ್ಮ 5ನೇ ಬಾಡಿನಲ್ಲಿ ಅಂದ್ರೆ ವಿಜ್ಞಾನಮಯ ಕೋಶದಲ್ಲಿ ಅವ್ರು ಕಣ್ಮುಚ್ಕೊಂಡು ವಿಜ್ಞಾನಮಯ ಕೋಶದಲ್ಲಿ ಎಲ್ಲವನ್ನು ಗ್ರಹಣೆ ಮಾಡಿ, ಮತ್ತೆ ಅವರ ಮೊದಲನೆಯ ಬಾಡಿ ಅಂದ್ರೆ ಅನ್ನಮಯ ಕೋಶಕ್ಕೆ ಬಂದು ಬರಿಯಕ್ಕೆ ಅಂತ ಶುರು ಮಾಡ್ತಾರಂತೆ. ಶುರು ಮಾಡಿದಾಗ ಬರಿತಾ 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 ಒಂದು ಸನ್ನಿವೇಶದಲ್ಲಿ ಕುಂತಿ ವರ ಪಡೆದು ಮದುವೆಗೆ ಮುಂಚೆ ಕರ್ಣನಿಗೆ ಜನ್ಮ ಕೊಟ್ಟಳು. ಆ ಸಿಚುವೇಶನ್ ಬಂದಾಗ ಅದು ಬರೆಯಕ್ಕೆ ವ್ಯಾಸರಿಗೆ ಕೈ ಬರ್ಲಿಲ್ವಂತೆ. ಅವ್ರ ಮನಸ್ಸು ಒಂದು ಕ್ಷಣ ಹಿಂದೇಟಾಯ್ತಂತೆ. ಅಂತ ಬಾಯಿಂದ ಬಾಯಿಗೆ ಹರಡಿದಂತ ಕತೆಗಳಲ್ಲಿ ಬರುತ್ತೆ. ನಾನು ಹೇಳ್ತಿದ್ದೀನಿ ಮಾಸ್ಟರ್ಸ್, ನಾನು ಮೂಲ ಕತೆಗೆ ಹೇಳ್ತಿಲ್ಲ, ದಯವಿಟ್ಟು ಅರ್ಥ ಮಾಡೋಣ. ನಾನು ಮೂಲ ಕತೆಗೆ ಟಚ್ ಮಾಡ್ತಿಲ್ಲ. ಹೇಗೆ ನಮ್ಮ ಜೀವನದಲ್ಲಿ ಶಕುನಿಯಂತಹ ಪಾತ್ರಗಳು ನಮ್ಮ ಜೀವನದಲ್ಲಿ ಹೇಗ್ ಬರ್ತಾರೆ, ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಅಥವಾ ನಾವೇ ತಂದುಕೊಂಡಂತಹ ಆ ಒಂದು ಕ್ಯಾರೆಕ್ಟರ್ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇನೆ. ಮೂಲ ಕತೆ ನಾನು ಹೇಳ್ತಾನೆ ಇಲ್ಲ. ಮತ್ತೆ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ, ಓಕೆ? ಯಾಕಂದ್ರೆ ಶಕುನಿ ಅಂತಂದ ತಕ್ಷಣನೇ ಬಹಳ 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 ಚತುರ, ಬಹಳ ಬುದ್ಧಿವಂತ. ಶಕುನಿ ಈಕ್ವಲ್ ಟು ಕೃಷ್ಣ ಅಂತಾನೆ ಹೇಳ್ಬೋದು. ಕೃಷ್ಣನಿಗೆ ಎಷ್ಟು ಬುದ್ಧಿ ಇತ್ತೋ ಶಕುನಿಗೂ ಅಷ್ಟೇ ಬುದ್ಧಿ ಇತ್ತಂತೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಇಬ್ಬರಲ್ಲಿ, ತನ್ನ ಬುದ್ಧಿತನವನ್ನ, ತನ್ನ ಚತುರತೆಯನ್ನ ಕೃಷ್ಣ ಧರ್ಮದ ಪರವಾಗಿ ಪಾಲಿಸಿದ್ರು. ಶಕುನಿ ಅದನ್ನ ತನ್ನ ಸ್ವಾರ್ಥಕ್ಕೆ, ತನ್ನಲ್ಲಿರುವಂತ ದ್ವೇಷ ಭಾವನೆಗೆ ಒಳಗಾಗಿ ಅಧರ್ಮದ ದಾರಿ ಹಿಡಿದ್ರು. ಅಷ್ಟೇ ವ್ಯತ್ಯಾಸ ಇಬ್ಬರಲ್ಲೂ ಇರೋದು. ಒಬ್ಬರು ಧರ್ಮದ ಮೂಲ ಆದ್ರೆ ಇನ್ನೊಬ್ರು ಅಧರ್ಮದ ಮೂಲದಲ್ಲಿ ಹೋಗ್ತಾರೆ, ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು. ಈಗ ಆಧ್ಯಾತ್ಮಿಕವಾಗಿ ನೋಡಕ್ ಹೋದ್ರೆ ಮಾಸ್ಟರ್ಸ್, ಈ ಶಕುನಿ, ಕರ್ಣ, ದುರ್ಯೋಧನ, ದುಶ್ಯಾಸನ, ಅರ್ಜುನ, ಶ್ರೀಕೃಷ್ಣ, ಭೀಷ್ಮಾಚಾರ್ಯರು, ಮಹಾಭಾರತದಲ್ಲಿ ಬರುವಂತಹ ಪ್ರತಿ ಒಂದು ಕ್ಯಾರೆಕ್ಟರ್ ನಾವೆಲ್ಲೂ ಹುಡುಕ್ಬೇಕಾಗಿಲ್ಲ, ನಮ್ಮ ಒಳಗಡೆನೆ ಇದೆ. ಆ ನಮ್ಮ ಒಳಗೆ ಹಿಡಿಯುವಂತ ಕ್ಯಾರೆಕ್ಟರ್ ನಾವು ಕಂಡಿಡ್ಕೋಬೇಕು. ಯಾವ ಕ್ಯಾರೆಕ್ಟರ್ ನನ್ನಲ್ಲಿದೆ, ಅಥವಾ ನನ್ನ ಈ ಲೈಫ್ ನಲ್ಲಿ ಆ ತರ ಕ್ಯಾರೆಕ್ಟರ್ ಯಾವ್ದು ಬಂದಿದೆ, ಏನಕ್ಕೋಸ್ಕರ ಬಂದಿದೆ, ಇದಕ್ಕೆ ಕಾರಣ ಏನು
ಅಂತ ಮಾತ್ರ ನಾವು ತಿಳ್ಕೋಬೇಕು. ಮೂಲ ಕಥೆಗೆ ಟಚ್ ಮಾಡೋದು ಬೇಡ. ಶಕುನಿ ಬಹಳ ಬಹಳ ಇಂಟೆಲಿಜೆಂಟ್, ಮಾಸ್ಟರ್ ಪ್ಲಾನ್. ಹೇಳಿದ್ನಲ್ಲ ಈಗ ತಾನೆ, ಕೃಷ್ಣನಿಗೆ ಸಮನಾಗಿ ನಿಲ್ತಾರೆ ಚತುರತೆಯಲ್ಲಿ, ಬುದ್ಧಿಯಲ್ಲಿ. ಮೈಂಡ್ ಗೇಮ್ ಮಾಡ್ತಾರೆ ಶಕುನಿ ಅವರು. ಒಬ್ಬ ಮನುಷ್ಯ ಎದುರುಗಡೆ ಕುತ್ಕೊಂಡ್ರೆ ಅವನ ಮನಸ್ಸನ್ನ ಹೇಗೆ ಆಡಿಸಬಹುದು, ಹೇಗೆ ಅವ್ರನ್ನ ಚೇಂಜ್ ಮಾಡಬಹುದು ಅನ್ನೋ ಮೈಂಡ್ ಗೇಮು ಶಕುನಿಗೆ ಬಹಳ ಕರಗತವಾಗಿ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಮಹಾಭಾರತದ ಪಾತ್ರದಲ್ಲಿ. ನಮ್ಮ ಲೈಫ್ ನಲ್ಲೂ ಈ ತರ ಒಂದು ಶಕುನಿ ಆದಂತವ್ರು ಬರ್ಬಹುದು, ಅಥವಾ ನಮ್ಮ ಒಳಗಡೆನೆ ಇರಬಹುದು. ಅದನ್ನ ನಾವು ಹೊರಗಡೆ ತರ್ಕೊಂಡು ಕಂಡಿಡಿಬೇಕು, ಯಾವುದಿದೆ ನನ್ನ ಒಳಗಡೆ ಅನ್ನೋದನ್ನ. ಯಾಕಂದ್ರೆ ನಾ ಈಗ ಮುಂಚೆನೆ ಹೇಳಿದೆ, ಮಹಾಭಾರತ ಅನ್ನೋದು ಈಗಿನ ತಾಂತ್ರಿಕತೆ ಆವಾಗ ಇರ್ಲಿಲ್ಲ. ರೆಕಾರ್ಡ್ ಮಾಡೋದು, ಈಗ ಝೂಮ್ ಸೆಷನ್ ಆಗ್ತಿದೆ, ಅದ್ರಲ್ಲಿ ರೆಕಾರ್ಡ್ ಮಾಡಿಡೋದು, ಯೂಟ್ಯೂಬ್ ಅಲ್ಲಿ ಹಾಕೋದು, ಅವೆಲ್ಲ ಇರ್ಲಿಲ್ಲ ಅವಾಗ. ಅವಾಗ ಹೇಗಿತ್ತು ಅವೆಲ್ಲ ಕಥೆಗಳು? ಗುರುಗಳು ಶಿಷ್ಯರಿಗೆ ಹೇಳಿದ್ರು, ಶಿಷ್ಯರು ಅವ್ರಿಗೆ, ಹೀಗೆ ಬಾಯಿಂದ ಬಾಯಿಗೆ ಬಂದಂತಹ ಕಥೆಗಳಿಗೆಲ್ಲ. ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ವ್ಯಾಸ ಮಹರ್ಷಿ ತಮ್ಮ 5ನೇ ಬಾಡಿನಲ್ಲಿ ನಿಂತ್ಕೊಂಡು ಮಹಾಭಾರತದ ಎಲ್ಲ ಗ್ರಹಿಸ್ತಾರೆ. ಅಂದ್ರೆ ವ್ಯಾಸ ಮಹರ್ಷಿಗಳು ಮಹಾನ್ ಚೇತನ ವ್ಯಕ್ತಿಗಳವರು. ಅವರು 7 ಬಾಡಿಗೂ ಕೂಡ ಅವರು ಹೋಗುವಂತಹ ಒಂದು ಪ್ರಬಲತೆ, ಒಂದು ಶಕ್ತಿ ಅವರಲ್ಲಿತ್ತು. ಗ್ರಹಿಸಿ 1ನೇ ಇದಕ್ಕೆ ಬಂದಾಗ, ಕುಂತಿ ದೇವಿದ ಬರೆಯಕ್ಕೆ ಅವ್ರಿಗೆ ಹಿಂದೆ ಮುಂದೆ ನೋಡಿದಾಗ ಅವ್ರಿಗೆ ಮನಸ್ಸಿನಲ್ಲಿ ಕಳವಳ ಹುಟ್ಟುತ್ತಂತೆ. ಅಯ್ಯೋ, ನಾನೀಗ ಬರೀಲಿಲ್ಲ ಅಂದ್ರೆ ಇದು ಬರೆಯೋ ಆಗೋದೇ ಇಲ್ವಲ್ಲ ಮಹಾಕಾವ್ಯ, ಏನ್ ಮಾಡೋದು ಅಂದಾಗ ತಕ್ಷಣ ಅವ್ರಿಗೆ ಗಣೇಶನ ಪರಿಚಯ, ಮುಖ ಬರುತ್ತದೆ ಕಣ್ಮುಂದೆ. ಆವಾಗ ಗಣೇಶನಲ್ಲಿ ಕೇಳ್ಕೊಳ್ತಾರಂತೆ, ವಿಘ್ನೇಶ್ವರ, ಈ ತರ ನಾನು ಬರಿಬೇಕು ಅಂತಿದ್ದೀನಿ ಮಹಾಕಾವ್ಯವನ್ನ, ಮಹಾಭಾರತವನ್ನ, ನಿಮ್ಮ ಸಹಾಯ ನನಗೆ ಬೇಕು ಅಂತ ಕೇಳ್ತಾರಂತೆ. ವಿಘ್ನೇಶ್ವರು ಒಂದು ಕಂಡೀಷನ್ ಹಾಕ್ತಾರೆ. ಏನಂತ ಹಾಕ್ತಾರೆ? ನೀವು ಕಣ್ಣು ಮುಚ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ಬೇಕು, ನೀವ್ ಯಾವಾಗ ಸ್ಟಾಪ್ ಮಾಡ್ತೀರೋ ನಾನು ಬರೆಯೋದು ನಿಲ್ಲಿಸ್ಬಿಡ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಇಲ್ಲಿ ಒಂದು ಟೆಕ್ನಿಕ್ ಏನಂದ್ರೆ, ಕಣ್ಣು ಮುಚ್ಕೊಂಡು ಹೇಳೋದು ಅಂತಂದ್ರೆ, ವ್ಯಾಸರು ತಮ್ಮ 5ನೇ ಬಾಡಿನಲ್ಲಿ ಇದ್ದುಕೊಂಡು ಕಥೆಯನ್ನ ಗ್ರಹಿಸಿ ಹೇಳ್ತಾ ಹೋಗ್ಬೇಕು. ಗಣೇಶ 1ನೇ ಬಾಡಿಯಲ್ಲಿ, ಅಂದ್ರೆ ಅನ್ನಮಯ ಕೋಶದಲ್ಲಿ ಇದ್ದುಕೊಂಡು ಅವ್ರು ಬರೀತಾ ಹೋಗ್ಬೇಕು. ಅದಕ್ಕೆ ಎಲ್ಲಾದ್ರೂ ಮಹಾಭಾರತದಲ್ಲಿ ನೋಡಿದ್ರೆ ವ್ಯಾಸ ಮಹರ್ಷಿ ಕಣ್ಮುಚ್ಕೊಂಡಿದ್ರೆ ಗಣಪತಿ ಲೇಖನ ಹಿಡ್ಕೊಂಡು ಬರೆಯೋ ತರ ತೋರಿಸ್ತಾರೆ ನಮ್ಗೆ. ಇದು ಯಾಕಂದ್ರೆ ಯಾವಾಗ ನಾವು ವ್ಯಾಸರು ಆ 5ನೇ ಕೋಶದಿಂದ ಬರಿಬೇಕು ಅಂತ 1ನೇ ಕೋಶಕ್ಕೆ ಬರ್ತಾರೋ, ಕಥೆಯ ರೂಪನೇ ಚೇಂಜ್ ಆಗುವಂತ ಭಯಪಟ್ಟು ವಿಘ್ನೇಶ್ವರನಲ್ಲಿ ಬರ್ಸಿದ್ರಂತೆ. ಇದು ಹೇಗೆ ಮೇಡಮ್ ಅಥೆಂಟಿಕೇಟ್ ಆಗಿ ಏನು ಎಲ್ಲಿ ಓದಿದ್ರಿ ಅಂತ ಕೇಳ್ಬೇಡಿ ದಯವಿಟ್ಟು. ನನಗೂ ಇದೇ ತರ ನಾನ್ ಕ್ಲಾಸ್ ಅಟೆಂಡ್ ಆಗಿದ್ದೆ, ಅವ್ರು ಹೇಳಿದ್ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ನಾನ್ ನೋಡಿಲ್ಲ, ಓಕೆ, ನಾನ್ ಕೇಳಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಗಣೇಶರು ಬರೆದರು, ವ್ಯಾಸರು ಎಲ್ಲೂ ನಿಲ್ಲಿಸಿ. ಯಾಕಂದ್ರೆ ಅವರು ಮನೋಮಯ ಕೋಶದಲ್ಲಿದ್ದಾರೆ, ಇವರು 1ನೇ ಕೋಶದಲ್ಲಿದ್ದಾರೆ, ಅನ್ನಮಯ ಕೋಶದಲ್ಲಿದ್ದಾರೆ. ಅವರು ವಿಜ್ಞಾನಮಯ ಕೋಶದಲ್ಲಿ, ಇವರು ಅನ್ನಮಯ ಕೋಶದಲ್ಲಿದ್ದಾರೆ, 5ನೇ ಬಾಡಿ. ಹಾಗೆ ಈ ಮಹಾಭಾರತವನ್ನ ಬರೆದ್ರು ಅಂತ ಹೇಳಿದ್ದಾರೆ. ಓಕೆನಾ? ಹಾಗೆ ಬರೆದಂತಹ ಇದೇನಾಗಿದೆ, ಕತೆಗಳು ಮೌಖಿಕವಾಗಿ ಬಾಯಿಂದ ಬಾಯಿಗೆ ಬರ್ತಾ 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 ಅದರ ರೂಪಗಳನ್ನೇ ಬದಲಾವಣೆ ಪಡ್ಕೊಳ್ತಾ ಹೋಯ್ತು. ಯಾಕಂದ್ರೆ ಮಹಾಭಾರತವನ್ನು ವ್ಯಾಸರು ಮೂಲವಾಗಿ ಬರೆದ್ರು, ಗಣೇಶನ್ ಕೈಯಲ್ಲಿ ಬರ್ಸಿದ್ರು, ಬೇರೆ ಬೇರೆ ಬರ್ದಿರ್ತಾರೆ. ಈಗ
ಕುಮಾರವ್ಯಾಸರು ಬರೆದ್ರು ಮಹಾಭಾರತವನ್ನ ಅಲ್ವಾ? ಹಾಗೆ ಬರ್ಬೇಕಾದ್ರೆ ಏನಂತೆ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಶಕುನಿಯ ಮೊದಲನೆಯ ಹೆಸರು, ಈಗ ನಾವು ನಮ್ಮ ಕತೆಗೆ ಬರೋಣ. ಶಕುನಿಯ ಮೊದಲನೇ ಹೆಸರು ಸುಲಭೋತ್ತಮ. ಸುಲಭ ರಾಜನ ಅಂದರ ಗಾಂಧಾರ ದೇಶದ ರಾಜನಾದ ಸುಲಭನ ಮಗ ಈ ಸುಲಭೋತ್ತಮ ಆಲಿಯಾಸ್ ಶಕುನಿ. ಸುಬಲನಿಗೆ 100 ಜನ ಮಕ್ಕಳು, ಅದರಲ್ಲಿ ಗಾಂಧಾರಿ ಒಬ್ಳು ಮಗಳು, ಇನ್ ಮಿಕ್ಕಿದವರೆಲ್ಲ ಗಂಡ್ ಮಕ್ಕಳು ಅವ್ರಿಗೆ. ಈ ಗಾಂಧಾರ ರಾಜ್ಯ ಈಗಿನ ಅಫ್ಘಾನಿಸ್ತಾನಲ್ಲಿ ಇದೆಯಂತೆ. ಅಫ್ಘಾನಿಸ್ತಾನಲ್ಲಿ ಇದೆ ಅಂತ ಹೇಳ್ತಾರೆ. ಓಕೆ. ಈ ಶಕುನಿಯ ಸಹೋದರಿ ಬಂದು ಗಾಂಧಾರಿ, ಸುಲಭನ ಮಗಳು, ಶಕುನಿಯ ಸಹೋದರಿ. ಸತ್ಯವತಿ ಗೊತ್ತಲ್ವಾ ನಿಮ್ಗೆಲ್ಲ? ಮಹಾಭಾರತದಲ್ಲಿ ಧೃತರಾಷ್ಟ್ರನ ತಾಯಿ. ಸತ್ಯವತಿ ಏನ್ ಮಾಡ್ತಾಳೆ? ವಯಸ್ಕನಾದ ತನ್ನ ಮಗನಾದ ಧೃತರಾಷ್ಟ್ರನಿಗೆ ಮದ್ವೆ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡು, ಗಾಂಧಾರ ರಾಜನ ಮಗಳು, ಬಹಳ ಬುದ್ಧಿವಂತೆ, ಬಹಳ ರೂಪವಂತೆ, ಪ್ರಪೋಸಲ್ ಕಳಿಸ್ತಾಳೆ. ನನ್ ಮಗನಿಗೆ ನಿಮ್ ಮಗಳನ್ನ ಕೊಡ್ಬೇಕು ಅಂತ ಅನ್ಬಿಟ್ಟು. ಅವಾಗೇನಾಗುತ್ತೆ, ಗಾಂಧಾರ ರಾಜ ಅದಕ್ಕೆ ಒಪ್ಪೋದಿಲ್ಲ. ಇಲ್ಲ ನನ್ ಮಗಳನ್ನ ಒಂದು ಅಂಧ ರಾಜಕುಮಾರಿಗೆ ನಾನ್ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಸತ್ಯವತಿಗೆ ಬಹಳ ಬೇಜಾರಾಗುತ್ತೆ, ಕೋಪನು ಬರುತ್ತೆ. ಭೀಷ್ಮಾಚಾರ್ಯನ ಕರೆಸ್ತಾರೆ. ಕರೆಸ್ಬಿಟ್ಟು ಹೇಳ್ತಾಳೆ, ಹೋಗು ಭೀಷ್ಮ, ಹೋಗಿ ಗಾಂಧಾರ ರಾಜನ ಮೇಲೆ ಯುದ್ಧ ಮಾಡು ಅಂತ ಹೇಳ್ತಾರೆ. ಭೀಷ್ಮಂಗೆಲ್ಲ ಗೊತ್ತಿರುತ್ತೆ. ಹೇಳ್ತಾಳೆ, ಬೇಡ ತಾಯಿ, ಇದು ಅಧರ್ಮ, ಇದು ಹಾಗೆಲ್ಲ ಮಾಡ್ಬಾರ್ದು ಅಂತ ಭೀಷ್ಮಾಚಾರ್ಯ ಕನ್ವಿನ್ಸ್ ಮಾಡ್ತಾರೆ ಚಿಕ್ಕಮ್ಮನಿಗೆ. ಸತ್ಯವತಿ ಕನ್ವಿನ್ಸ್ ಆಗಲ್ಲ. ಅವಾಗ ಅವಳು ಏನ್ ಹೇಳ್ತಾಳೆ, ಸತ್ಯವತಿ, ನೀನು ನಮ್ಗೆ ವಚನ ಏನಂತ ಕೊಟ್ಟಿದ್ಯಾ ಭೀಷ್ಮ? ರಾಜ್ಯಕಾರದಲ್ಲಿ ಯಾವುದಕ್ಕೂ ನೀನ್ ಅಡ್ಡಿ ಮಾಡಲ್ಲ, ಜಸ್ಟ್ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಗ್ ಸಪೋರ್ಟ್ ಮಾಡ್ತೀಯ ಅಂತ ನೀನ್ ನಮ್ಗೆ ಶಪಥ ಮಾಡಿದ್ಯಾ, ಮಾತು ಕೊಟ್ಟಿದೀಯ ಅಂತ ಭೀಷ್ಮಾಚಾರ್ಯರು ಕೊಟ್ಟಂತಹ ಮಾತನ್ನ ಸತ್ಯವತಿ ಅಲ್ಲಿ ಜ್ಞಾಪಿಸ್ತಾರೆ. ಭೀಷ್ಮಾಚಾರ್ಯ ಬಿಡಿ ಇಲ್ಲ, ಯಾಕಂದ್ರೆ ನಾ ಹೇಳಿದೆ, ಶಪಥ ಅಂದ್ರೆ ಭೀಷ್ಮ, ಭೀಷ್ಮ ಅಂದ್ರೆ ಶಪಥನೆ. ಸರಿ ಆಯ್ತು, ದಂಡೆತ್ತಿ ಒಂದ್ ಸುಮಾರು ಸೈನ್ಯಗಳನ್ನ ಕರ್ಕೊಂಡು ಭೀಷ್ಮಾಚಾರ್ಯರು ಗಾಂಧಾರ ದೇಶಕ್ಕೆ ಹೋಗ್ತಾರೆ. ಗಾಂಧಾರ ದೇಶಕ್ಕೆ ಹೋಗಿ ಗಾಂಧಾರ ರಾಜನಿಗೆ, ಸುಬಲನಿಗೆ ವಾರ್ನ್ ಮಾಡ್ತಾರೆ. 2 ಆಪ್ಷನ್ ಕೊಡ್ತಾರೆ. ಒಂದು, ನಿನ್ನ ಮಗಳನ್ನ ನಮ್ಮ ರಾಜಕುಮಾರನ್ಗೆ ಮದ್ವೆ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ಯುದ್ಧಕ್ಕೆ ರೆಡಿ ಆಗು ಅಂತ 2 ಆಪ್ಷನ್ ಭೀಷ್ಮಾಚಾರ್ಯರು ಗಾಂಧಾರ ರಾಜನ್ ಕೊಡ್ತಾರೆ. ಗಾಂಧಾರ ರಾಜನ್ ಭಯ ಆಗೋಗುತ್ತೆ. ಯಾಕಂದ್ರೆ ಭೀಷ್ಮ ಅಪ್ರತಿಮ ವೀರ, ಎಲ್ರಿಗೂ ಗೊತ್ತಿದೆ. ಅಪ್ರತಿಮ ಅಂದ್ರೆ ಅಪ್ರತಿಮ ವೀರ ಭೀಷ್ಮಾಚಾರ್ಯ. ಅವ್ರನ್ನ ಸೋಲ್ಸಕ್ಕೆ ಈ ಭೂಮಂಡಲಿ ಯಾರಿಗೂ ಆಗಲ್ಲ, ಅಂತಹ ಅಪ್ರತಿಮ ವೀರ. ಈಗ 2 ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಯುದ್ಧ, ಇಲ್ಲಾಂದ್ರೆ ಮಗಳನ್ನ ಕೊಟ್ಟು ಮದುವೆ ಮಾಡೋದು ಅಂತ. ತುಂಬಾ ದುಃಖದಲ್ಲಿರ್ತಾನೆ. ಗಾಂಧಾರಿ ಬರ್ತಾಳೆ, ತಂದೆಯ ಅವಸ್ಥೆಯನ್ನು ನೋಡಿ ಹೇಳ್ತಾಳೆ, ಅಪ್ಪಾಜಿ ನೀವು ಭಯ ಪಡ್ಬೇಡಿ, ಹೇಗಿದ್ರು ನನ್ನ ಜೀವನ ಹಾಳಾಗ್ತಿದೆ ನನ್ಗೆ ಚೆನ್ನಾಗ್ ಗೊತ್ತು. ನನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ಜನ ಬಲಿಯಾಗೋದು ನನಗಿಷ್ಟ ಇಲ್ಲ, ಹಾಗಾಗಿ ನಾನು ಮದ್ವೆನೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಗಾಂಧಾರಿ ತನ್ನ ತಂದೆಗೆ, ಗಾಂಧಾರ ರಾಜನಿಗೆ ಹೇಳ್ತಾಳೆ. ಗಾಂಧಾರ ರಾಜನಿಗೆ ಬಹಳ ದುಃಖ ಆಗುತ್ತೆ. ಬುದ್ಧಿವಂತೆ, ರೂಪವಂತೆ ಆದ ನನ್ನ ಮಗಳನ್ನ ಒಬ್ಬ ಅಂಧ ರಾಜಕುಮಾರನ್ ಕೊಡ್ಬೇಕಂತ ಬಹಳ ದುಃಖ ಆಗುತ್ತೆ. ಆದ್ರೂ ರಾಜ ಅಲ್ವಾ, ಬೇರೆಯವರ ಹಿತದೃಷ್ಟಿನೂ ನೋಡ್ಬೇಕಲ್ವಾ. ಸರಿ ಅನ್ಬಿಟ್ಟು ಭೀಷ್ಮಾಚಾರ್ಯರಿಗೆ ತಮ್ಮ ಮಗಳನ್ನ ನಿಮ್ಮ ರಾಜಕ್ಕೆ ಮದುವೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಳ್ತಾರೆ. ಆವಾಗ ಶಕುನಿ ಬಂದು ಕೇಳ್ತಾನೆ, ಬೇಡ ಬೇಡ, ನಿನ್ನ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ ಅಂತ ಹೇಳಿದಾಗ ಗಾಂಧಾರಿ ಅವನು ಒಪ್ಪಿಸ್ತಾಳೆ. ಸಹೋದರನ್ನು, ನನ್ನಿಂದ ಇಷ್ಟು ಜನ ಸರ್ವನಾಶ ಆಗೋದು ನನಗಿಷ್ಟ ಇಲ್ಲ,
ಹೇಗಿದ್ರು ಮದ್ವೆ ಆದ್ರೂ ಜೀವನ ಹಾಳಾಗುತ್ತೆ, ಮದ್ವೆ ಆಗ್ಲಿಲ್ಲ ಅಂದ್ರೆ ಜೀವನ ಹಾಳಾಗುತ್ತೆ, ಎಲ್ರು ಹಾಳಾಗ್ತಾರೆ. ಹಾಗಾಗಿ ನನ್ನೊಬ್ಳದು ಜೀವನ ಹಾಳಾದ್ರೂ ಪರವಾಗಿಲ್ಲ, ನಾನ್ ಮದ್ವೆ ಮಾಡ್ಕೊಂಡೆ ಹೋಗ್ತೀನಿ ಅಂತ ಅನ್ಬಿಟ್ಟು ಧೃತರಾಷ್ಟ್ರನ ಮದ್ವೆ ಮಾಡ್ಕೊಂಡು ಸತ್ಯವತಿ ಮನೆಗೆ ಬರ್ತಾಳೆ. ಅಂದ್ರೆ ಹಸ್ತಿನಾಪುರಕ್ಕೆ ಗಾಂಧಾರಿ ಬರ್ತಾಳೆ. ಆವಾಗ ಶಕುನಿಗೆ ಬಹಳ ಅಂದ್ರೆ ಬಹಳ ವೇದನೆ ಆಗುತ್ತೆ. ಅಂದ್ರೆ ಭೀಷ್ಮಾಚಾರ್ಯ ಅಲ್ಲಿ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ಲಿಲ್ಲ, ಅಲ್ಲಿ ನಿಮ್ಮ ಮಗಳನ್ನ ನನ್ನ ರಾಜಕುಮಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಲಿಲ್ಲ, ಅಲ್ಲಿ ಆರ್ಡರ್ನ ಮಾಡಿದ್ರು ಅವರು. ಯಾಕೆ? ಅವರು ಸತ್ಯವತಿ ಕೈ ಕೆಳಗಡೆ ಇದ್ರು. ಯಾಕಂದ್ರೆ ಮಾತು ಕೊಟ್ಬಿಟ್ಟಿದ್ದಾರೆ, ಮಾತನ್ನ ಮೀರಕ್ಕಾಗಲ್ಲ ಭೀಷ್ಮಾಚಾರ್ಯ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಆರ್ಡರ್ ಮಾಡಿದ್ರು. ಇದು ಬೇಕಾ ಅದು ಬೇಕಾ, ಎರಡೇ ಆಪ್ಷನ್ ಕೊಟ್ಟಿದ್ದು. ಒಂದ್ ಆಪ್ಷನ್ ಅವರೇ ಒಪ್ಕೊಂಡು ಗಾಂಧಾರಿನ ಮದುವೆ ಮಾಡಿ ಇವ್ರು ಕರ್ಕೊಂಡ್ ಬಂದ್ಬಿಡ್ತಾರೆ ಹಸ್ತಿನಾಪುರಕ್ಕೆ. ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಕತೆ ಬರುತ್ತೆ. ಶಕುನಿಗೆ ಏನಕ್ಕೆ ಅಷ್ಟೊಂದು ಕೋಪ, ಅಷ್ಟೊಂದು ದ್ವೇಷ ಅನ್ನೋದಕ್ಕೆ ಒಂದು ಕತೆ ಬರುತ್ತಿದೆ. ಗಾಂಧಾರಿಗೆ ಒಂದು ಕುಜದೋಷ ಇರುತ್ತೆ. ನಿಮ್ಗೆಲ್ಲ ಗೊತ್ತಿದೆ ಕುಜದೋಷ ಅಂದ್ರೆ ಮದುವೆ ಆದ್ಮೇಲೆ ಅವರ ಪತಿ ಸ್ವರ್ಗಸ್ಥರಾಗೋಗ್ತಾರೆ ಅಂತ. ಅದಕ್ಕೆ ಎದುರುಕೊಂಡು ಗಾಂಧಾರ ರಾಜ ತನ್ನ ಮಗಳಾದ ಗಾಂಧಾರಿಗೆ ಮೊದಲು ಒಂದು ಮೇಕೆಯ ಜೊತೆ ಮದುವೆ ಮಾಡಿರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಆ ಮೇಕೆನು ಸತ್ತೋಗುತ್ತಂತೆ. ಕಥೆನಲ್ಲಿರೋದು ಇದು, ನನ್ನ ಓನಲ್ಲ, ನನ್ನ ಕಥೆಯಲ್ಲಿರೋದು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸರಿ, ಸತ್ತೋಗದ್ಮೇಲೆ ಆಮೇಲೆ ಧೃತರಾಷ್ಟ್ರನಿಗೆ ಕೊಟ್ಟು, ಅಂದ್ರೆ ಧೃತರಾಷ್ಟ್ರನ್ಗೆ ಜೊತೆ ಮದುವೆ ಆಗುತ್ತೆ ಗಾಂಧಾರಿಗೆ. ಸರಿ, ಹಸ್ತಿನಾಪುರದಲ್ಲಿ ಕೌರವರು ಪಾಂಡವರು ಒಂದು ಮಿಡ್ಲ್ ಏಜ್ ಅಲ್ಲಿ ಇರ್ಬೇಕಾದ್ರೆ ಯಾವುದೋ ವಿಷಯಕ್ಕೆ ಜಗಳ ಬರುತ್ತೆ. ಪಾಂಡವರಲ್ಲಿ ಒಬ್ಬರು ದುರ್ಯೋಧನನಿಗೆ ಅವ್ರ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅಂದ್ರೆ ಏನೋ ಒಂದು ಬೇಡವಾದ ತರ ಮಾತಾಡಿದಾಗ ದುರ್ಯೋಧನಿಗೆ ಬಹಳ ಕೋಪ ಬಂದು, ನಿನಗೇಗೋ ಗೊತ್ತು ನನ್ನ ತಾಯಿ ವಿಧವೆ ಅಂತ ಅನ್ಬಿಟ್ಟು ಅಂತ ಕೇಳ್ತಾನೆ. ಹೋಗಿ ನಿಮ್ಮ ಅಮ್ಮನ್ನೇ ಕೇಳು ಅಂತ ಪಾಂಡವರಲ್ಲೊಬ್ರು ದುರ್ಯೋಧನಿಗೆ ಹೇಳ್ತಾರೆ. ದುರ್ಯೋಧನ ಓಡ್ ಬಂದು ತನ್ನ ತಾಯಿ ಗಾಂಧಾರಿ ಹತ್ರ ಕೇಳಿದಾಗ ಗಾಂಧಾರಿ ಹೇಳ್ತಾಳೆ, ಹೌದು ಮಗು, ಈ ತರ ನಾನು ಮುಂಚೆ ಒಂದು ಮೇಕೆಗೆ ಜೊತೆ ನನ್ನ ಮದುವೆ ಆಗಿತ್ತು, ಈ ತರ ಕುಜದೋಷ ಇದ್ದಿಂದ ಮೇಕೆ ಸತ್ತೋದ್ಮೇಲೆ ನಾನು ನಿಮ್ಮ ತಂದೆಯವರನ್ನ ವರಿಸಿದೆ ಅಂತ ಹೇಳ್ತಾಳೆ. ಅಲ್ಲೇ ಇದ್ದಂತಹ ಧೃತರಾಷ್ಟ್ರನಿಗೆ ಬಹಳ ಅಂದ್ರೆ ಬಹಳ ಕೋಪ ಬರುತ್ತೆ. ಅಲ್ಲೇ ಭೀಷ್ಮಾಚಾರ್ಯರು ಇರ್ತಾರೆ ಮಾತುಕತೆ ಆಗ್ಬೇಕಾದ್ರೆ. ಅವಾಗ ಕೋಪ ಬಂದು, ಎಂತಹ ದೊಡ್ಡದಾದ ಒಂದು ಗುಟ್ಟನ್ನ ಮುಚ್ಚಿಟ್ಟಿದ್ದಾರೆ ಗಾಂಧಾರ ದೇಶದವರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಗಾಂಧಾರ ದೇಶಕ್ಕೆ ಹೋಗಿ ಗಾಂಧಾರ ರಾಜನನ್ನ ಮತ್ತು ಅವರ 100 ಜನ ಮಕ್ಕಳನ್ನ ಎಳ್ಕೊಂಡ್ ಬನ್ನಿ ಅಂತ ಹೇಳಿ ಆರ್ಡರ್ ಮಾಡ್ಬಿಡ್ತಾನೆ. ಹೋಗಿ ಅವ್ರನ್ನೆಲ್ಲ ಎಳ್ಕೊಂಡ್ ಬರ್ತಾರೆ. ಅವರ ಅರಮನೆಯ ನೆಲಮಾಳಿಗೆಯಲ್ಲಿ, ಗೊತ್ತಲ್ವಾ ಜೈಲುವಾಸ ಹೇಗಿರುತ್ತೆ ಅಂತ, ಅಲ್ಲಿ ತಗೊಂಡೋಗಿ 100 ಜನ ಪ್ಲಸ್ ಗಾಂಧಾರ ರಾಜನ್ನ ಸೆರೆವಾಸದಲ್ಲಿ ಇಟ್ಬಿಡ್ತಾರೆ. ಇನ್ಕ್ಲೂಡಿಂಗ್ ಗಾಂಧಾರ ರಾಜ ಸೇರಿ 100 ಜನ ಇರ್ತಾರಲ್ಲಿ. ಇಲ್ಲ, 100 + 1 101 ಜನ ಅಲ್ಲಿರ್ತಾರೆ. ಸರಿ, ಇವರಿಗೆ ಧೃತರಾಷ್ಟ್ರನಿಗೆ ಕೋಪ ಎಷ್ಟಿತ್ತು ಅಂದ್ರೆ ಕೊಲ್ಲುವಷ್ಟು ಕೋಪ ಇರುತ್ತೆ. ಆದ್ರೆ ಕೊಲ್ಲಕ್ಕಾಗಲ್ಲ, ಸಂಬಂಧಿಕರಾದ್ರಲ್ಲ, ಹೆಣ್ಣು ಕೊಟ್ಟ ಮಾವ ಭಾಮ ಇದ್ರಾದ್ರಲ್ಲ. ಆದ್ರೂ ಇವ್ರಿಗೆ ಅವನ್ ಮನಸ್ಸಿನಲ್ಲಿದ್ದಂತ ಕೋಪ ಯಾವ ಮಟ್ಟಕ್ಕೆ ಅಂದ್ರೆ, ಇವ್ರು ಸಾಯ್ಲಬಾರದು ಬದುಕಲಬಾರದು ಹಾಗೆ ಇರ್ಬೇಕು ಅಂತ ಒಂದು ಕೆಳಗಡೆ ನೆಲಮಾಳಿಗೆನಲ್ಲಿ ಅವ್ರನ್ನ ಬಂದಿವಾಸಿಗಳಾಗಿ ಇಟ್ಬಿಟ್ಟಿರ್ತಾನಂತೆ ಧೃತರಾಷ್ಟ್ರ. ಅದ್ರ ಜೊತೆಗೆ ಭೀಷ್ಮಂದೇನು ನಡೆಯಲ್ಲ, ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು, ಅಲ್ಲಿ ಇಟ್ಬಿಟ್ಟಿರ್ತಾರೆ ಭೀಷ್ಮ ಮತ್ತೆ ಧೃತರಾಷ್ಟ್ರರು. ಸರಿ, ನಿಮಗ್ ಗೊತ್ತಲ್ಲ ಮಾಸ್ಟರ್, ಯಾರೇ ಆದ್ರೂನು ಮನೆಗೆ ಒಬ್ಬ ನಮ್ಮ ವಿರೋಧಿ ಬಂದ್ರು ನಾವು ಕರೆದು ಉಪಚರಿಸಿ ಅವ್ರಿಗೆ ಊಟ ಉಪಚಾರಗಳನ್ನ ಮಾಡ್ಬೇಕು ಅಂತ ನಮ್ಮ ಸಂಪ್ರದಾಯದಲ್ಲಿದೆ. ಆದರೆ ಈ ಗಾಂಧಾರ ದೇಶದಲ್ಲಿ ತಗೊಂಬಂದು ಅವರು ನೆಲಮಾಳಿಗೆ ಇಟ್ಟಾದ್ಮೇಲೆ ಕೌರವರ ಹೆಡ್ ಆದ ಧೃತರಾಷ್ಟ್ರನು ಅವ್ರಿಗೆ
ಊಟ ಕೊಡಬಾರ್ದು ಅಂತ ಡಿಸೈಡ್ ಮಾಡಿ, ಇಲ್ಲ ಊಟ ಕೊಡಬಾರ್ದು ಅಂತ ಹೇಳಿ ನಾವು ಊಟ ಕೊಡದೇ ಇದ್ರೆ ತಪ್ಪಾಗುತ್ತೆ ಅಂತ ಅನ್ಬಿಟ್ಟು, ಅವ್ರ ಎಷ್ಟು ಜನ ಇರ್ತಾರೆ? 100 ಜನ ಇರ್ತಾರಲ್ವಾ? ಆ 100 ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದೇ ಅಗಳು ಅನ್ನ, 100 ಅಗಳು ಅಷ್ಟೇ, 100 ಅಗಳನ್ನ ಬೇಯಿಸೋದು, ಅವ್ರಿಗೆ ಕೊಡೋದು. ಅಂದ್ರೆ ಅವ್ರು ಬದುಕಲೂಬಾರ್ದು, ಸಾಯ್ಲೂಬಾರ್ದು, ಹೊಟ್ಟೆ ಹಸಿಕೊಂಡು ಹಾಗೇನೆ ಅವ್ರು ಮೃತರಾಗ್ಬೇಕು ಅಂದ್ರೆ ಧೃತರಾಷ್ಟ್ರರಿಗೆ ಆ ಮಟ್ಟದಲ್ಲಿ ಕೋಪ ಇರುತ್ತೆ. ಗಾಂಧಾರಿಗೆ ನನ್ನ ಮೋಸ ಮಾಡಿ ಇದ್ ಮಾಡಿದ್ರಲ್ಲ, ಹೇಳಲೇ ಇಲ್ವಲ್ಲ ನಮ್ಗೆ ಅಂತ ಅಂದ್ಬಿಟ್ಟು. ನೋಡಿ, ಅವರು ಮಗಳನ್ನ ಕೊಡಲ್ಲ ಅಂತ ಹೇಳ್ದಾಗ್ಲೂನು ಇವ್ರುಗಳೇ ಹೋಗಿ ಅವ್ರ ಮೇಲೆ ಯುದ್ಧ ಮಾಡ್ತೀವಿ, ಇಲ್ಲ ನಿನ್ನ ಮಗಳನ್ನ ಕೊಡು ಅಂತ ಆಪ್ಷನ್ ಕೊಟ್ಟವ್ರು ಇವ್ರೇನೆ, ಕೌರವರನ್ನೇ ಮಾಡಿದ್ದು ಅಲ್ವಾ? ಎಷ್ಟು ದಬ್ಬಾಳಿಕೆ ಆಗಿನ ಕಾಲದಲ್ಲೂ ಇತ್ತು ನೋಡಿ. ಕೊನೆಗೆ ಇವ್ರಾಗೆ ಇವ್ರು ಬಯಸಿ ಅವಳನ್ನ ಕರ್ಕೊಂಡ್ ಬಂದ್ಮೇಲೆ, ಮದುವೆಗೆ ಮುಂಚೆ ಏನು ನಡೆದಿತ್ತು ಅಂದ್ರೆ ಅದನ್ನ ಈಗ ಮದುವೆ ಆದ್ಮೇಲೆ ತಗೊಂಡು ಅವರಿಗೆ ಕೊಡಬಾರದಗಳನ್ನ, ಕಷ್ಟಗಳನ್ನ ಕೊಟ್ರು ಕೌರವರು, ಗಾಂಧಾರ ರಾಜ ಮತ್ತು ಅವನ ಪುತ್ರರಿಗೆ. ಸರಿ, ಗಾಂಧಾರ ರಾಜನಿಗೆ ಬಹಳ ಬಹಳ ದುಃಖ ಆಗುತ್ತೆ. ಮಗಳನ್ನೂ ಕಳ್ಕೊಂಡೆ, ಇಲ್ಲಿ ನನ್ ಮಕ್ಕಳೆಲ್ಲ ಇಲ್ಲೇ ಬಂದ್ಬಿಡೆ, ನನ್ ವಂಶನೇ ಇನ್ನ ನಿರ್ವಂಶ ಆಗೋಗುತ್ತೆ, ಹೇಳಕ್ ಹೆಸರು ಯಾರು ಇರಲ್ವಲ್ಲ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಿ ಇವಾಗ ಮಕ್ಕಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತಾನೆ. ಕರೆದು ಬಿಟ್ಟು ಹೇಳ್ತಾನೆ, ಅಲ್ಲಿ ಒಂದು ಮೂಳೆ ತರ ಇರುತ್ತೆ, ಅವನ್ ಹೇಳ್ತಾನೆ, ಒಂದ್ ದಾರ ಕೊಟ್ಬಿಟ್ಟು, ಯಾರು ಈ ಮೂಳೆಯ ಒಳಗಡೆ ದಾರ ಈ ತುದಿಯಿಂದ ಆ ತುದಿಗೆ ತಗೊಂಡ್ಬರ್ತಾರೋ ಅವರು ನಮ್ಮೆಲ್ರಿಗಿಂತ ಒಬ್ರು ಬುದ್ಧಿವಂತರು. ಈಗ ನಮ್ಗೆ ಏನ್ ಆಹಾರ 100 ಅಗಳು ಕೊಡ್ತಿದಾರಲ್ಲ, ಆ 100 ಅಗಳನ್ನ ಅವ್ರೊಬ್ಬರಿಗೆ ಬುದ್ಧಿವಂತರಿಗೆ ಕೊಟ್ಟುಬಿಟ್ಟು ಅವ್ರು ಅವ್ರು ಚೆನ್ನಾಗಿರ್ಲಿ, ನಾವ್ ಹೇಗಿದ್ರು ಒಂದ್ ಅಗಳು ತಿಂದ್ರೆ ಯಾರು ಬದುಕಲ್ಲ, ನಾವ್ ಹೇಗಿದ್ರು ಎಲ್ರು ಸಾಯ್ತೀವಿ, ಯಾರು ಬುದ್ಧಿವಂತನೋ ಅವನು ಬದುಕಿರ್ಲಿ ಅಂತ ಅನ್ಬಿಟ್ಟು ಒಂದು ಪರೀಕ್ಷೆಯನ್ನು ತನ್ನ ಮಕ್ಕಳಿಗೆ ಗಾಂಧಾರ ರಾಜ ಇಡ್ತಾನೆ ಅಲ್ಲೇನೆ. ಎಲ್ಲಾ ಮಕ್ಕಳೆಲ್ಲ ನೋಡ್ತಾರೆ, ಹೇಗೇಗೋ ಮಾಡ್ತಾರೆ, ಎಲ್ರಿಗೂ ಆಗಲ್ಲ. ಅಲ್ಲೇ ಇದ್ದಂತಹ ಶಕುನಿಯ ಸರದಿ ಬಂದಾಗ ಶಕುನಿ ಏನ್ ಮಾಡ್ತಾರೆ, ಒಂದು ಇರುವೆಯ ಕಾಲಿಗೆ ದಾರವನ್ನು ಕಟ್ಬಿಟ್ಟು ಆ ಮೂಳೆ ಹತ್ರ ಬಿಟ್ಟಾಗ ಆ ಇರುವೆ ಏನಾಗುತ್ತೆ, ಆ ಹೋಲ್ ಒಳಗಡೆ ಹೋಗಿ ಈ ಕಡೆ ಹೋಲಿಂದ ಆ ಕಡೆ ಬಂದಾಗ ಆ ಇರುವೆ ಜೊತೆಗೆ ಆ ದಾರಾನು ಬಂದಾಗ ಶಕುನಿ ತಂದೆಗೆ ತೋರಿಸ್ತಾನೆ, ಅಪ್ಪಾಜಿ ನಾನ್ ಮಾಡಿದೆ ನೋಡಿ ನಿಮ್ ಟಾಸ್ನ ಅಂದಾಗ. ಅವಾಗ ಅವನಿಗೆ ಗೊತ್ತಾಗುತ್ತೆ, ನಮ್ಮ ಇಷ್ಟು ಜನರ ಮಕ್ಕಳಲ್ಲಿ ನನ್ನ ಶಕುನಿ ಬಹಳ ಬುದ್ಧಿವಂತ ಅಂತೇಳಿ ಎಲ್ರು ಮಾತಾಡ್ಕೊಂಡು ಆ 99 ಅನ್ನದ ಅಗಳನ್ನು ಅವಂದು ಸೇರಿಸಿ ಆ 100 ಅಗಳನ್ನ ಬರೀ ಶಕುನಿಗೆ ಕೊಡ್ತಾ ಹೋಗ್ತಾರೆ. ದಿನಾ ಒಂದೊಂದು ತುತ್ತು, 100 ಅಗಳಂದ್ರೆ ಇಷ್ಟು ಬರುತ್ತೆ ಅಲ್ವಾ? 100 ಅಗಳಂದ್ರೆ ಅಷ್ಟು ಬರುತ್ತೆ. ಅವನ್ ತಿಂತಿರ್ತಾನೆ. ಅವನ್ ತಿನ್ಬೇಕಾದ್ರೆ ದಿನಕ್ಕೆ ಒಬ್ಬೊಬ್ರು ದಿನಕ್ಕೆ ಒಬ್ಬೊಬ್ರು ದಿನಕ್ಕೆ ಒಬ್ಬೊಬ್ರು ತನ್ನ ಕಣ್ಣ ಮುಂದೆನೆ ತನ್ನ ಸಹೋದರರು ಪ್ರಾಣ ತ್ಯಾಗ ಮಾಡ್ತಾ ಇರ್ತಾರೆ ನೆಲಮಾಳಿಗೆಯಲ್ಲಿ. ಅವನು ಬಹಳ ಸಂಕಟ ಆಗೋಗುತ್ತೆ, ನೋವು ಸಂಕಟ ಹೇಳ್ಕೊಳಕ್ಕಾಗಲ್ಲ, ಕಣ್ಣು ಮುಂದೆನೆ ಸಾಯ್ತಿರ್ತಾರೆ. ಸತ್ತಿದ ತಕ್ಷಣ ಸೈನಿಕರು ಬರ್ತಾರೆ, ಎತ್ಕೊಂಡು ಹೋಗ್ತಿರ್ತಾರೆ. ಈ ತರ ಎಲ್ರು ಸತ್ತು ಹೋದ ಮೇಲೆ ಕೊನೆಗೆ ಗಾಂಧಾರ ರಾಜ ಉಳಿದಿರ್ತಾನೆ. ಶಕುನಿನ ಕರೆದು ಹೇಳ್ತಾನೆ, ಮಗನೇ ನೀನು ಅತಿ ಬುದ್ಧಿವಂತ ನನ್ಗೆ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಹೇಗೆ ನನ್ನ ಕಣ್ಣ ಮುಂದೆ ನನ್ನ ವಂಶವನ್ನು ನಿರ್ವಂಶ ಮಾಡಿದನ ಗಾಂಧಾರ ರಾಜ, ಇವನು ಯಾವ್ದೋ ಕುರು ವಂಶದವರು, ನೀನು ಅವರ ವಂಶವನ್ನೇ ನಾಶ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಯಾರನ್ನು ಉಳಿಸಬಾರದು ಅಂತ ತಂದೆ ಮಗನಿಗೆ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತಾರೆ, ನಿನಗೆ ನಿನ್ನ ಸಹೋದರಿ ಗಾಂಧಾರಿ ಮಕ್ಕಳು ಅನ್ನೋ ಯಾವ ಕಾರಣಕ್ಕೂ ಯಾವ ಸಮಯದಲ್ಲಿ ನಿನಗೆ ಅವರ ಮೇಲೆ ಆತರ ಭಾವನೆ ಬರಬಾರ್ದು. ಅಯ್ಯೋ ನನ್ ತಂಗಿ ಅಲ್ಲ ಅಂತ ಅಂದ್ರೆ ಕ್ಷಮಾ ಗುಣವನ್ನು ನೀನ್ ಕೊಡಬಾರ್ದು ಅವರಿಗೆ. ನಿನ್ನ ಸಹೋದರಿಯ ಮಕ್ಕಳನ್ನ ಕ್ಷಮಾ ಗುಣನೇ ಕೊಡಬಾರ್ದು ನೀನು, ಅವರ ವಂಶನೇ ನಿರ್ವಂಶ ಮಾಡ್ಬೇಕು, ನೀ ನನ್ಗೆ ಮಾತು ಕೊಡು ಅಂತ ಮಾತು ತಗೊಂಡು ಅವರು ಕೊನೆಯಲ್ಲಿ ದೇಹ ತ್ಯಾಗ ಮಾಡ್ಬಿಡ್ತಾರೆ. ಆವಾಗ ಅವ್ರನ್ನ ತಗೊಂಡೋಗಕ್ ಬರ್ತಾರೆ. ಅದಕ್ಕೂ ಮುಂಚೆ ಇನ್ನೇನು ನಾಳೆ ಸಾಯ್ತಾನೆ ಅನ್ಬೇಕಾದ್ರೆ ಗಾಂಧಾರ ರಾಜ ಸೈನಿಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಧೃತರಾಷ್ಟ್ರನ್ನ ಕರೆಸಿ ಸ್ವಲ್ಪ ಮಾತಾಡ್ಬೇಕು ನಾನು ಅಂತ. ಧೃತರಾಷ್ಟ್ರ ಯಾರೋ ಬರ್ತಾರೆ, ಭೀಷ್ಮನ ಧೃತರಾಷ್ಟ್ರ ಯಾರೋ ಬರ್ತಾರೆ ಕಥೆನಲ್ಲಿ, ಅದು ಬೇಡ, ನಾವು
ಅಲ್ಲಿ ಕೇಳ್ತಾನಂತೆ, ಅಪ್ಪ ನೀನ್ ನನ್ನ ವಂಶ ಎಲ್ಲ ನಿರ್ವಂಶ ಆಗೋಯ್ತು, ಇರೋನ್ ಒಬ್ನ ಶಕುನಿ, ಅವನ್ನಾದ್ರೂ ನೀನು ಬದುಕಿಸಿ ಹೊರಗಡೆ ಕಳ್ಸು, ಇನ್ನೇನು ನಾವು ಮಾಡ್ಕೊಳಕ್ಕಾಗಲ್ಲ, ಅವನಾದ್ರೂ ಹೇಗೋ ನಮ್ಮ ವಂಶದ ಹೆಸರನ್ನ ಎತ್ತಾನೆ, ಏನಾದ್ರೂ ಮಾಡಿ ಅವನ್ನಾದ್ರೂ ಕಳ್ಸು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನಂತೆ. ಅವಾಗ ಧೃತರಾಷ್ಟ್ರ ಆಯ್ತು ಬಿಡು, ಇನ್ನ ಅವನೊಬ್ಬನ ನಾನು ಕಳಿಸ್ತೀನಿ ಎಂದಾಗ ನೆಕ್ಸ್ಟ್ ಡೇ ಇವರು ದೇಹ ತ್ಯಾಗ ಮಾಡ್ತಾರೆ, ಅವನು ತಗೊಂಡೋಗ್ತಾರೆ. ಆವಾಗ ಧೃತರಾಷ್ಟ್ರ ಬಂದ್ ಹೇಳ್ತಾರೆ, ಹೋಗು ನೀನು ನಿನ್ನ ಗಾಂಧಾರ ರಾಜ್ಯಕ್ಕೆ ಹೋಗಿ ಆರಾಮಾಗಿ ನಿನ್ನ ಪ್ರಜೆಗಳ ಜೊತೆಗೆ ಇರು ಅಂದಾಗ ಶಕುನಿ ಏನ್ ಮಾಡ್ತಾನೆ, ಹೋಗಿ ಧೃತರಾಷ್ಟ್ರನ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಇಲ್ಲ ಮಹಾಪ್ರಭು, ನಾನು ಹೋಗಲ್ಲ, ಹೇಗಿದ್ದು ನನ್ಗೆ ಅಲ್ಲಿ ಯಾರು ಇಲ್ಲ, ಇಲ್ಲೇ ನನ್ ತಂಗಿ ಮಕ್ಳು ನನ್ನ ಅಳಿಯಂದಿರಿದ್ದಾರೆ, ಅವ್ರನ್ನ ನೋಡ್ಕೊಂಡೆ ನಾನು ಇದ್ದು ಬಿಡ್ತೀನಿ, ನಿಮ್ ಜೊತೆಗೆ ಇದ್ದು ಬಿಡ್ತೀನಿ, ಅವ್ರನ್ನ ಆಟ ಆಡಿಸ್ಕೊಂಡು ಮಾಡ್ಕೊಂಡು ಅಂದಾಗ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಅಹಂನ ಒಂದು ನಗು ಬರುತ್ತಂತೆ. ಓಹೋ, ನನ್ನ ಪೌರುಷತ್ವಕ್ಕೆ ಇವನು ಎದುರೋಗ್ಬಿಟ್ಟಿದ್ದಾನೆ, ಆಯ್ತು ಹೋಗು, ನಿನ್ಗೆ ಜೀವದಾನ ಮಾಡಿದೀನಿ, ಇಲ್ಲೇ ಹಸ್ತಿನಪುರದಲ್ಲೇ ಇದ್ಕೊಂಡು ನನ್ನ ಮಕ್ಕಳನ್ನ ನೋಡ್ಕೊಂಡು ನೀನು ಇದ್ಬಿಡು ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಬಿಡ್ತಾನೆ. ದಟ್ ಇಸ್ ಕಾಲ್ಡ್ ಎ ಶಕುನಿಯ ಮಾಸ್ಟರ್ ಮೈಂಡ್. ಇದು ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ಅವನ ಅಹಂ ತಲೆಯತ್ತಿತ್ತು, ನಾನು ಗೆದ್ದೆ ಅನ್ನೋ ಅಹಂ ನಿಲ್ಲಲಿದ್ದ ಧೃತರಾಷ್ಟ್ರ. ಶಕುನಿಯ ಮಾಸ್ಟರ್ ಮೈಂಡ್ ಮೊದಲನೇ ಸ್ಟೆಪ್, ಅವರ ಒಟ್ಟಿಗೆ ಇರೋದನ್ನ ಅವನ್ ಬಯಸಿದಾಗೆ ಅವನ್ ಮಾಡ್ಕೊಂಡ. ಅಲ್ಲೇ ಇದ್ದ ಪಾಂಡವರು ಕೌರವರು ಆಡಬೇಕಾದ್ರೆ ತನ್ನ ಒಂದು ಚಾಕಚಕ್ತಿಯ ಮಾತುಗಳಿಂದ ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೆ ಮಾತುಗಳನ್ನ ಅದಲು ಬದಲು ಮಾಡ್ತಾ ಇದ್ದ. ಆದ್ರೆ ಪಾಂಡವರು ಶಕುನಿಯ ಮಾತುಗಳಿಗೆ ಸೊಪ್ಪು ಹಾಕ್ಲಿಲ್ಲ. ಆದ್ರೆ ಕೌರವರು ಅವ್ರು ಹೇಳಿದಿಕ್ಕೆಲ್ಲ ಹೌದಾ ಅಂತ ಸೊಪ್ಪು ಹಾಕ್ತಿದ್ರು. ಅಲ್ಲಿ ಅವನ ಮಾಸ್ಟರ್ ಮೈಂಡ್ ಎರಡನೇದು ವರ್ಕ್ ಆಯ್ತು. ಇವರನ್ನ ನಾನು ಅತಿ ಎತ್ತರಕ್ಕೆ ಹೊಗಳಿ ಮಾಡಿದ್ರೆ ಆರಾಮಾಗಿ ಇವ್ರು ನನ್ನ ಕೈವಶವಾಗ್ತಾರೆ ಅನ್ನೋದು ಶಕುನಿಗೆ ಬಹಳ ಈಸಿಯಾಗಿ ಗೊತ್ತಾಗೋಯ್ತು, ಕೌರವರ ಒಂದು ವೀಕ್ನೆಸ್. ಹಾಗಾಗಿ ದುರ್ಯೋಧನನ, ದುಶ್ಯಾಸನ, ಧೃತರಾಷ್ಟ್ರನ ಸಮಯ ಸಿಕ್ಕಾಗಲ್ಲೆಲ್ಲ ಬರೀ ಹೊಗಳ್ತಿದ್ದ. ನೀವು ಹಾಗೆ, ನೀವು ಹೀಗೆ, ನೀವು ಬಲಶಾಲಿಗಳು ಅಂತ ಹೊಗಳಿ 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 ಶಕುನಿ. ಇದು ಅವನ ಮೈಂಡ್ ಗೇಮರ್ ಅಂತೀವಲ್ಲ, ಮಾಸ್ಟರ್ ಮೈಂಡ್ ಗೇಮರ್. ಇದು ಎರಡನೆಯ ಸ್ಟೆಪ್ ಶಕುನಿದು. ಧೃತರಾಷ್ಟ್ರನಿಗೂ ಗೊತ್ತಾಗ್ಲಿಲ್ಲ, ದುರ್ಯೋಧನಿಗೂ ಗೊತ್ತಾಗ್ಲಿಲ್ಲ, ಇಡೀ ಕುರುವಂಶದ ಯಾರಿಗೂ ಗೊತ್ತಾಗ್ಲಿಲ್ಲ ಶಕುನಿಯ ಮಾಸ್ಟರ್ ಪ್ಲಾನ್ ಏನು ಅಂತ ಅಂದ್ಬಿಟ್ಟು ಕಂಡಿಡಿಲಿಕ್ಕೆ ಆಗ್ಲಿಲ್ಲ. ಸರಿ, ಹೀಗಿದ್ಮೇಲೆ ಕೆಲವೊಂದು ಸಲ ದುರ್ಯೋಧನನ್ನ ಹೇಳ್ಬೇಕಾದ್ರೆ ಕರ್ಣ ಪಕ್ಕದಲ್ಲೇ ಇರ್ತಾನಂತೆ. ದುರ್ಯೋಧನ, ನಿನಗಿಂತ ಅರ್ಜುನ ತುಂಬಾ ಬಲಶಾಲಿಯಾಗಿದ್ದಾನೆ ಅಂತ ಒಂದ್ಸಲ ಹೇಳಿದಾಗ ಕರ್ಣ ಹೇಳ್ತಾನಂತೆ, ಏನಕ್ಕೆ ಹಾಗೆ ಹೇಳ್ತಿದ್ದೀರಾ, ನಾನು ಕರ್ಣನಿಗೆ ಅರ್ಜುನನಿಗಿಂತ ಅಪ್ರತಿಮ ವೀರ ಅಂತ ಕರ್ಣ ಹೇಳ್ತಾನಂತೆ. ಅವನ್ ಯಾಕೆ ಹೇಳ್ತಿದ್ದ ಶಕುನಿ ಅಂದ್ರೆ, ಇವನ್ನ ಒಡೆದೆಬ್ಬರಿಸ್ತಿದ್ದ ದುರ್ಯೋಧನನ. ಅವನಿಗೆ ಕೆಲವೊಂದ್ಸಲ ಉಬ್ಬಸಿ ಮೇಲ್ಗಡೆ ಕೂರಿಸಿದವನು ಅವನ್ನ ಒಡೆದೆಬ್ಬರಿಸ್ತಿದ್ದ. ಅವನೇ ಪಾಂಡವರ ಮೇಲೆ ಒಂದು ಕೋಪದ ಮನೋಭಾವ ಬರ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಸನ್ನಿವೇಶಗಳನ್ನೇ ಅವ್ರನ್ನ ಟ್ರಿಗರ್ ಮಾಡ್ತಿದ್ದ. ಮಾಡ್ಕೊಂಡೆ. ಮೇಡಮ್, ಯಾರ್ದೋ ಮ್ಯೂಟ್ ಆಗಿದೆ ಮ್ಯಾಮ್, ಮಧ್ಯದಲ್ಲಿ ಮಾತಾಡ್ತಿದ್ದಾರೆ. ಯಾರೋ ಅನ್ಮ್ಯೂಟ್ ಮಾಡಿ ಮಾತಾಡ್ಕೊಳ್ತಿದ್ದಾರೆ, ವಾಯ್ಸ್ ಬರ್ತಿದೆ. ಎಲ್ಲ ಮ್ಯೂಟ್ ಆಗಿದಾವೆ ಮೇಡಮ್, ಮ್ಯೂಟ್ ಆಗಿದಾವೆ. ಬರ್ತಿತ್ತು ಮ್ಯಾಮ್. ಓಕೆ, ಎಸ್. ಅವಾಗ ಏನಾಗುತ್ತೆ, ಕರ್ಣನ್ ಮಾತ್ರ ಶಕುನಿ ಮಾತು ಕೇಳ್ತಿಲ್ಲ. ಹಾಗಾಗಿ ಶಕುನಿಗೂ ಕರ್ಣಿಗೂ ಸ್ವಲ್ಪ ಹಾಗಿದ್ದಾಗೇನೆ, ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ. ಸರಿ, ಏನಾಗುತ್ತೆ, ಹಸ್ತಿನಾಪುರ 2 ಭಾಗ ಆಗುತ್ತೆ. ಒಂದು ಭಾಗವನ್ನ ಕೌರವರು, ಮತ್ತೊಂದು ಭಾಗವನ್ನ ಪಾಂಡವರು ಆಳ್ತಾ ಇರ್ತಾರೆ. ಇವರು ಧರ್ಮದಿಂದ ನಡ್ಕೊಂಡು ತಮಗೆ ಕೊಟ್ಟಂತಹ ಅಲ್ಪ ಜಾಗದಲ್ಲಿಯೇ ಚೆನ್ನಾಗಿ
ಅಭಿವೃದ್ಧಿ ಹೊಂದಿ ಮೇಲ್ಮೇಲಕ್ಕೆ ಹೋಗ್ತಾ ಇರ್ತಾರೆ. ಶಕುನಿ ನೋಡ್ತಾನೆ, ಅವನ 3ನೆಯ ಮಾಸ್ಟರ್ ಪ್ಲಾನ್ ಶುರುವಾಗುತ್ತೆ. ಹೋಗಿ ದುರ್ಯೋಧನನಿಗೆ ಧೃತರಾಷ್ಟ್ರನ ಕುತ್ಕೊಂಡಿರ್ಬೇಕಾದ್ರೆ ಹೇಳ್ತಾನೆ, ಧೃತರಾಷ್ಟ್ರೇ, ನಿಮ್ಮ ಅಪ್ರತಿಮ ವೀರರು, ನಿಮ್ಮ ಪಾಂಡವ್ ನಿಮ್ಮ ತಮ್ಮನ್ ಮಗ ನೋಡಿದ್ರೆ ದಿನದಿಂದ ದಿನಕ್ಕೆ ವಿಜೃಂಭಿಸಿದಾನಲ್ಲ, ಏನಿದು ಅಂತ ಹೇಳ್ತಾನೆ. ಅದಕ್ಕೆ ಧೃತರಾಷ್ಟ್ರ ಏನ್ ಮಾಡ್ಬೇಕೀಗ ಹೇಳಪ್ಪ ಅಂದಾಗ, ಇಲ್ಲ ಅವ್ರನ್ನ ನಾವು ಮಟ್ಟ ಹಾಕ್ಬೇಕು, ತುಂಬಾ ಬೆಳಿತಿದ್ದಾರೆ, ಅವ್ರನ್ನ ಮಟ್ಟ ಹಾಕ್ಬೇಕು ಅಂದ್ರೆ, ಸರಿ ಏನ್ ಮಾಡ್ಬೇಕು ಹೇಳು, ಯುದ್ಧಕ್ಕೆ ಹೋಗ್ಬೇಕು, ಯುದ್ಧ ಬೇಡ, ಒಂದ್ ಕೆಲ್ಸ ಮಾಡೋಣ ಅಂತ ಅಂದ್ಬಿಟ್ಟು, ಇದಕ್ಕಿಂತ ಮುಂಚೆ ಇನ್ನೊಂದು ಸಿಚುವೇಶನ್ ಮರ್ತ್ಬಿಟ್ಟೆ. ಅವ್ರ ತಂದೆ ಸಾಯ್ಬೇಕಾದ್ರೆ, ಗಾಂಧಾರ ರಾಜ ಸಾಯ್ಬೇಕಾದ್ರೆ ಶಕುನಿಗೆ ಹೇಳ್ತಾನೆ, ನನ್ನ ಸತ್ತ ಮೇಲೆ ನನ್ನ ಮೂಳೆಗಳಿಂದ ನೀನು ಆ ದಾಯ ಅಂತಾರಲ್ಲ ಆಡೋದು, ಚದುರಂಗ ಆಡೋದು, ಅದನ್ನ ನೀನ್ ಮಾಡ್ಕೊ, ನೀನ್ ಹೆಂಗ್ ಹೇಳ್ತೀಯೋ ಅದು ನಿನ್ನ ಮಾತು ಕೇಳುತ್ತೆ, ಯಾಕಂದ್ರೆ ನಾನೇ ಅದು, ನೀನ್ ಹೇಗ್ ಹೇಳ್ತಾ ನಾನು ಕೇಳ್ತೀನಿ, ಇದನ್ನ ಹಿಡ್ಕೊಂಡು ನೀನು ಇಡೀ ಕುರುವಂಶನ ನಾಶ ಮಾಡ್ಬೇಕು ಅಂತ ಹೇಳಿರ್ತಾರೆ. ಹಾಗೆ ಅವ್ರು ಮಾಡ್ಕೊಂಡು ಆ ಚದುರಂಗದ ದಾಯಗಳನ್ನ ಅವನ ಹತ್ರ ಜೋಪಾನವಾಗಿ ಇಟ್ಕೊಂಡಿರ್ತಾನೆ ಶಕುನಿ. ಈಗ ಅವನ ಥರ್ಡ್ ಮಾಸ್ಟರ್ ಮೈಂಡ್ ಅಪ್ಲಿಕೇಬಲ್ ಮಾಡ್ತಾನೆ. ಹೇಳ್ತಾನೆ ಧೃತರಾಷ್ಟ್ರನಿಗೆ, ಸರಿ ಧೃತರಾಷ್ಟ್ರ, ಸರಿ ಏನ್ ಮಾಡೋಣ ಈಗ ಅಂತ ಕೇಳ್ತಾರೆ. ಏನು ಬೇಡ, ಅವ್ರು ಆರಾಮಾಗಿದಾರಲ್ಲ, ಜೂತಕ್ಕೆ ಕರಿಯೋಣ, ಜೂಜಾಡೋಣ, ಕರಿ, ಇನ್ವೈಟ್ ಮಾಡು ಅಂತ ಕೇಳ್ತಾರೆ. ಆಗಿನ ಕಾಲದಲ್ಲಿ ಜೂಜಾಟ ಯಾರಾದ್ರೂ ಬೇರೆ ದೇಶದವರು ರಾಜರು ಕರೆದಾಗ ಇನ್ನೊಬ್ರು ಇಲ್ಲ ಅಂತ ಹೇಳ್ಬಾರ್ದಾಗಿದೆ, ಅದು ಬಿಲೋ ಡಿಗ್ನಿಟಿ ಅಂತೆ ಅಂತ ಕಥೆನಲ್ಲಿದೆ, ನಂಗೆ ಗೊತ್ತಿಲ್ಲ. ಹಾಗಾಗಿ ಧರ್ಮರಾಯ ಆಯ್ತು ಆಡೋಣ ಅಂತ ಒಪ್ಕೊಂಡಿರ್ತಾನಂತೆ, ಒಪ್ಕೊಂಡು ಬರ್ತಾನಂತೆ. ಫಸ್ಟ್ ಇಲ್ಲಿ ಒಂದು ವಿಷಯವನ್ನ ಆಧ್ಯಾತ್ಮಿಕವಾಗಿ ನಾನು ತಗೊಳ್ತೀನಿ. ಶಕುನಿಗೆ ಏನಕ್ಕೆ ಅಷ್ಟು ಕೋಪ, ಅಷ್ಟು ದ್ವೇಷ? ನಾವೇನಂತೀವಿ, ಮಹಾಭಾರತದಲ್ಲಿ ಶಕುನಿ ನಾವೆಲ್ಲ ನೋಡೋದು ಒಬ್ಬ ವಿಲನ್ ಆಗಿ ನೋಡ್ತಿದೀವಿ, ನಾಯಕನಾಗಿ ನೋಡ್ತಿದೀವಿ ಅಲ್ವಾ ಶಕುನಿಯನ್ನ. ಆದರೆ ಶಕುನಿಯ ಆ ಪರಿಸ್ಥಿತಿಗೆ ಕಾರಣಕರ್ತರು ಯಾರು? ಕುರುವಂಶದವರು. ಮೊದಲನೇದು, ತನ್ನ ತಂಗಿಗೆ ಅಂದನಿಗೆ ಕೊಟ್ಟು ಮದುವೆ ಮಾಡ್ಕೊಂಡ್ರು. ಎರಡನೇದು, ಅವಳ ಕುಜದೋಷವನ್ನ ನಮ್ಗೆ ಹೇಳಿಲ್ಲ ಅಂತ ರಂಪ ರಾಮಾಯಣ ಮಾಡಿದ್ರು. ಮೂರನೇದು, ತನ್ನ ಎಲ್ಲಾ ಸಹೋದರರನ್ನು ಸರ್ವನಾಶ ಮಾಡಕ್ ಬಿಟ್ರು ಕುರುವಂಶದವರು. ಶಕುನಿ ಹಾಗಾಗ ಕಾರಣ ಯಾರು? ಕುರುವಂಶದವರೇನೆ. ನಾವೇನಂತೀವಿ, ಓ ಶಕುನಿನೇ ಇದಕ್ಕೆಲ್ಲ ಕಾರಣ, ಅವನೇ ವಿಲನ್ ಅಂತೀವಿ. ಖಂಡಿತ ಅಲ್ಲ. ಇದನ್ನ ನೋಡಿದಾಗ ಪರಿಸ್ಥಿತಿಗಳು ಮನುಷ್ಯನನ್ನ ಹೇಗೆ ಎಲ್ಲ ಬದಲಾಯಿಸುತ್ತೆ ಅನ್ನೋದು ಇದೊಂದು ಚಿಕ್ಕ ಎಕ್ಸಾಂಪಲ್ ಮಾಸ್ಟರ್ಸ್. ನೀವು ನೋಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ಈ ತರ ಏನಾದ್ರು ಮೇಲಿಂದ ಮೇಲೆ ತೊಂದರೆಗಳನ್ನ ಕೊಡ್ತಾ ನಮ್ಮ ಜೊತೆಗೆ ಇದ್ದುಕೊಂಡು ಬೆನ್ನ ಹಿಂದೆ ನಮಗೆ ಯಾರಾದ್ರೂ ಚೂರಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹಿಂಟ್ ಏನಾದ್ರೂ ಗೊತ್ತಾದ್ರೆ, ನಮ್ಮ ಲೈಫ್ ಅಲ್ಲಿ ಶಕುನಿ ಇದ್ದಾರೆ, ಅವಾಗ ನಾವೇನ್ ಮಾಡ್ಬೇಕು? ಅವರಿಂದ ಆದಷ್ಟು ದೂರ ಉಳಿಬೇಕು ನಾವು. ದುರ್ಯೋಧನ್ ತರ ಅವ್ರು ಹೇಳೋ ಮಾತ್ಗೆಲ್ಲ ಕಿವಿ ಕೊಡಬಾರದು. ಯಾಕಂದ್ರೆ ಉಬ್ಬಿಸಿ ಮೇಲೆ ಏರ್ಸೋರು ಅವ್ರೆ, ಕೊನೆಗೆ ತುಳಿಯೋರು ಅವ್ರೆ. ಅದನ್ನ ನಾವು ಗುರ್ತಿಡಿಬೇಕು. ಅದೊಂದೇ ಅಲ್ಲ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಅವರ ಪ್ರವೇಶ ಆಗಿದೆ ಅಂದ್ರೆ ಹಿಂದಿನ ಜನ್ಮಕ್ಕೆ ಹೋಗಿ ನೋಡ್ಕೊಳ್ಳಿ, ನಾವು ಹೋದ ಜನ್ಮದಲ್ಲಿ ಅವ್ರಿಗೆ ಏನ್ ಮಾಡಿದ್ದೀವಿ, ಅದು ಈಗ ಪ್ರಾರಬ್ಧ ಕರ್ಮದಲ್ಲಿ ನಮಗೆ ಅವ್ರು ನಮ್ಮ ಕಣ್ಣ ಮುಂದೆ ಬರ್ತಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಮಾಡ್ಕೋಬೇಕು. ಯಾಕೆ ಪದೇ ಪದೇ ಒಬ್ಬ ವ್ಯಕ್ತಿ ನನ್ನ ಚೆನ್ನಾಗೇ ಇದ್ದುಕೊಂಡು ನನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ದಾನೆ ಅಂತಂದಾಗ ನಮ್ಮ ಜೀವನದಲ್ಲಿ ಶಕುನಿಯ ಪ್ರವೇಶ ಆಗಿದೆ. ಹಿಂದಿನ ಜನ್ಮದಲ್ಲಿ ನಾನು ಮಾಡಿದಂತಹ ಕರ್ಮ, ಪ್ರಾರಬ್ಧ ಕರ್ಮದಲ್ಲಿ ನನಗೆ ಶಕುನಿಯಾಗಿ ಕಾಡ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ವಿ. ಸರಿ, ಜೂಜ್ಗೆ ಕರೀತಾರೆ.
ಜೂಜ ಕರೆದಾಗ ದುರ್ಯೋಧನ ಹೇಳ್ತಾನೆ, ಕುತ್ಕೊಳ್ತಾರೆ ಎಲ್ಲಾನು ಜೂಜಿನ ಇದರಲ್ಲಿ ಕುತ್ಕೊಂಡಾಗ ದುರ್ಯೋಧನ ಹೇಳ್ತಾನೆ, ಆ ನನಗೆ ಜೂಜ್ ಅಷ್ಟು ಚೆನ್ನಾಗ್ ಗೊತ್ತಿಲ್ಲ, ನನ್ನ ಬದಲಾಗಿ ನನ್ನ ಮಾಮನಾದ ಶಕುನಿ ಮಾಮ ನನ್ನ ಪರವಾಗಿ ಆಡ್ತಾರೆ ಅಂತ ದುರ್ಯೋಧನ ಶಕುನಿ ಮಾಮನಿಗೆ ವಹಿಸ್ತಾರೆ. ಧರ್ಮರಾಯ ಅಲ್ಲಿ ಒಂದು ಕ್ಷಣ ಯೋಚನೆ ಮಾಡ್ಬೇಕಾಗಿತ್ತು. ಅಂದ್ರೆ ಮಾಸ್ಟರ್ಸ್, ಮನುಷ್ಯ ಬರೀ ಧರ್ಮದಲ್ಲಿದ್ರೆ ಆಗಲ್ಲ, ಕೆಲವೊಂದು ಸೂಕ್ಷ್ಮತೆಗಳನ್ನು ಗಮನಿಸಬೇಕು ಅನ್ನೋದು ಈ ಹಿಂಟ್ ನಮಗ್ ಕೊಟ್ಟಿರೋದು ಕತೆ. ಏನಪ್ಪಾ ಹಿಂಟು ಅಂದ, ಯಾವಾಗ ದುರ್ಯೋಧನ ಶಕುನಿಯನ್ನು ಕೂರ್ಸುದ್ನೋ ಧರ್ಮರಾಯ ಒಂದು ಕ್ಷಣ ಯೋಚನೆ ಮಾಡಿ ಬೇರೆಯವ್ರನ್ನ ಕೂರಿಸ್ಬೋದಾಗಿತ್ತಲ್ವಾ ಅಲ್ಲಿ ಆಡೋದಿಕ್ಕೆ. ಯಾರನ್ನ ಕೂರಿಸ್ಬೋದಾಗಿತ್ತು? ಕೃಷ್ಣನ್ನ ಹೆಸರು ತಗೋಬೋದಾಗಿತ್ತು. ಅಲ್ಲಿ ಅವನಿಗೆ ಅಹಂ ಅಡ್ಡ ಬಂತು. ಆ ಅಹಮಿಂದ ಅವನ ಕೃಷ್ಣನ ಹೆಸರನ್ನೇ ತಗೊಳ್ಳಿಲ್ಲ, ನಾನೇ ಕೂರ್ತೀನಿ ಅಂತ ಕುತ್ಕೊಂಡ ಜೂಜಿನಾಟದಲ್ಲಿ. ನೋಡಿ ಮಾಸ್ಟರ್ಸ್, ಒಂದೊಂದ್ಸಲ ಎಷ್ಟೇ ನ್ಯಾಯ ನೀತಿ ಧರ್ಮ ಅಂತಿದ್ರು ಕೆಲವೊಂದು ಸೂಕ್ಷ್ಮತೆಗಳು ನಮಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಅರಿವಿನ ಮಟ್ಟ ಕಡಿಮೆ ಆಗಿರುತ್ತೆ. ಸರಿ, ಜೂಜು ಶುರುವಾಗುತ್ತೆ. ಗಾಂಧಾರ ರಾಜ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಕೂತಂತ ಭೀಷ್ಮಾಚಾರಿಗೂ ಗೊತ್ತು, ಇವನು ಒಳ್ಳೆ ಮಸಲತ್ತು ಮಾಡಿದಾನೆ ಶಕುನಿ, ಏನೋ ಮಾಡ್ತಾನೆ ಇವನು ಅಂತ. ಆದ್ರೂ ಕೈಕಟ್ಟಾಗಿರ್ತಾರೆ. ಅವನು ಮಾಡಿಕೊಟ್ಟಂತಹ ಭಾಷೆಗಳೇ ಇವತ್ತು ಅವನ ಅಧರ್ಮಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ತರ ಮಾಡ್ತಿದೆ ಭೀಷ್ಮಾಚಾರ್ಯರನ್ನ. ಅಲ್ಲೂನು ಭೀಷ್ಮಾಚಾರ್ಯ ತಮ್ಮ ಅರಿವನ್ನೇ ಕಳ್ಕೊಂಡಿದ್ದು. ಮಾತು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಲಿಲ್ಲ ಭೀಷ್ಮಾಚಾರ್ಯರು. ನಾನ್ ಹಾಳಾದ್ರೂ ಪರವಾಗಿಲ್ಲ, ಬೇರೆಯವ್ರು ಚೆನ್ನಾಗಿಲ್ಲ ಅನ್ನೋ ಮನೋಧರ್ಮದಲ್ಲಿ ಅವರು ಶಪಥವನ್ನು ಮಾಡ್ತಾನೇ ಹೋದ್ರು, 3 ಶಪಥವನ್ನ. ಅಲ್ಲೂ ಅವ್ರಿಗೆ ಅರಿವಿನ ಕೊರತೆ. ಏನಾಗುತ್ತೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅರಿವಿರ್ಲಿಲ್ಲ ಅವ್ರಿಗೆ ಆ ಕ್ಷಣದಲ್ಲಿ. ಅವ್ರಿಗೆ ಅವ್ರ ಶಪಥನೇ ಮುಖ್ಯ ಆಗಿತ್ತಲ್ಲಿ. ಇದೇ ತರನೇ ಮಹಾಭಾರತದಲ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ ಸಹಿತ ಬಹಳ ಬಹಳ ಚೆನ್ನಾಗಿ ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ಇದೆಲ್ಲೂ ಇಲ್ಲ ಮಾಸ್ಟರ್. ನಮ್ಮ ನಿಜ ಜೀವನದಲ್ಲೂ ನಾವು ಕೂಡ ಒಮ್ಮೊಮ್ಮೆ ಶಕುನಿ ಆಗಿರ್ತೀವಿ. ಸಮಯ ಸಂದರ್ಭ ಬಂದಾಗ ನಾವು ಕೂಡ ದುರ್ಯೋಧನಾಗಿರ್ತೀವಿ, ನಾವು ಕೂಡ ಧರ್ಮರಾಜರಾಗಿರ್ತೀವಿ. ಅದನ್ನ ನಾವು ಕಂಡ್ಕೋಬೇಕು. ಯಾವ ಪರಿಸ್ಥಿತಿನಲ್ಲಿ ನಾನು ಬದಲಾಗಿದ್ದೀನಿ, ನಾನು ಹೇಗ್ ವಾಪಸ್ ಬರ್ಬೇಕು ಅನ್ನೋದನ್ನ ಒಂದು ಅರಿವು ನಮಗೆ ಬೇಕು ಅಲ್ಲಿ. ಸರಿ, ಶಕುನಿ ಕೇಳ್ತಾನೆ ದುರ್ಯೋಧನನ್ನ, ಧರ್ಮರಾಯನ್ನ, ಪಣಕ್ಕೆ ಏನೇನ್ ಇಡ್ತೀಯ ಅಂತ ಕೇಳ್ತಾನೆ. ಅವನ ಎಲ್ಲಾ ಆಸ್ತಿಯನ್ನ ಕಳ್ಕೊಂಡ್ಬಿಡ್ತಾನೆ ಫಸ್ಟ್ ಟೈಮು. ಸೆಕೆಂಡು, ಅಷ್ಟೇನಾ ನಿಂದು ಅಂತ ಹೇಳ್ಕೊಳಕ್ಕೆ ಬೇರೆ ಏನಿದೆ ಅಂತ ಹೇಳ್ತಾರೆ. ಅವಾಗ ಅವನು ಬಹಳ ಗರ್ವದಿಂದ ನನ್ನ ತಮ್ಮಂದ್ರಿದ್ದಾರೆ ಅಂತ ಹೇಳ್ತಾನೆ. ಓ, ನಿನ್ನ ಗರ್ವ ನಿನ್ನ ತಮ್ಮಂದಿರಲ್ಲ, ಆಗ ಇಡು ಜೂಜಿಗೆ ಅಂತ ಹೇಳ್ತಾನೆ. ಜೂಜಲ್ಲಿ ಧರ್ಮದನ್ನ ಸೋಲ್ಕೊಳ್ತಾನೆ. ಆವಾಗ ಅಲ್ಲಿಗೆ ಸಾರಿ, ಫಸ್ಟ್ ತಮ್ಮಂದನ್ನ ಕಳ್ಕೊಳ್ತಾನೆ, ರಾಜ್ಯ ಇರುತ್ತೆ. ಅವಾಗ ಏನಾಗುತ್ತೆ, ಅವಾಗ ತಮ್ಮಂದನ್ನ ಸೋತಾದ್ಮೇಲೆ ಭೀಷ್ಮಾಚಾರ್ಯರು ಹೇಳ್ತಾರಂತೆ, ಸಾಕು ಧರ್ಮಾನಂದನ, ಇಲ್ಲಿಗೆನೆ ಇದು ಅಧರ್ಮದ ಆಟ ಆಡ್ತೀರಿ, ನೀನ್ ಈಗ್ಲೇ ಹೇಳು, ಬೇಕಾದ್ರೆ ಬಂದ್ಸಣ ಅವ್ರನ್ನ, ಶಕುನಿನ ಬಂದ್ಸಣ, ಸ್ಟಾಪ್ ಮಾಡಿಸ್ಬೇಡ ಇಲ್ಲಿಗೇನೆ ಜೂಜಾಟ ಅಂತ ಹೇಳಿದಾಗ, ಆಯ್ತು ಸ್ಟಾಪ್ ಮಾಡೋಣ, ಬಂದ್ಸೋದೇನ್ ಬೇಡ, ಅವ್ರಿಗೆ ಕ್ಷಮೆ ಕೊಡ್ತಿದ್ದೀನಿ, ಎಷ್ಟೇ ಆಗ್ಲಿ ಮಾವ ಅಲ್ವಾ, ಕ್ಷಮೆ ಕೊಡ್ತಿದ್ದೀನಿ, ಅವ್ರ ಪಾಡಿಗೆ ಅವ್ರಿರ್ಲಿ ಅಂತ ಅಂದ್ಬಿಟ್ಟು ಎದ್ದೊಳ್ದಾಗ ಶಕುನಿ ಓಡ್ ಬಂದು ಧರ್ಮರಾಯನ ಕಾಲ ಹಿಡ್ಕೊಳ್ತಾನಂತೆ. ಇದು ಅವನ 4ನೆಯ ಮೈಂಡ್ ಸೆಟ್, ಮೈಂಡ್ ಗೇಮ್ ನಂಬರ್ 4. ಬಂದು ಕಾಲಿಡ್ಕೊಂಡು, ಧರ್ಮರಾಯ, ಹೀಗೆ ನಿನಗೆ ಇಷ್ಟೊಂದು ಅದ್ಭುತವಾದ ಗುಣ ಇದೆ, ಕ್ಷಮಾಗುಣ ನಿನಗೆ ಹೇಗ್ ಬಂತು, ಹೇಗಪ್ಪ ಸಾಧಿಸ್ದೆ ನೀನು ಅಂತ ಧರ್ಮರಾಯನ ಕೇಳಿದಾಗ ಧರ್ಮರಾಯ ಹೇಳ್ತಾನಂತೆ, ನಾನು ಯಾವಾಗ್ಲೂ ಧರ್ಮದಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆವಾಗ, ಓ, ಧರ್ಮ ನಿನ್ನ ಗರ್ವನಾ ಅಂತ ಕೇಳ್ತಾನಂತೆ. ಹೌದೌದು, ನಾನ್ ನಿದ್ದೆ ಮಾಡ್ಬೇಕಾದ್ರೂ ಆ ಧರ್ಮನ ಬಿಟ್ಟು ನಾನ್ ಬದುಕಲ್ಲ, ಹಾಗಾಗಿ ಧರ್ಮ ಅನ್ನೋದು ನನ್ನ ಗರ್ವದ ಪ್ರತಿಷ್ಠೆ ಅಂತ ಹೇಳಿದಾಗ, ಹಾಗಾದ್ರೆ ನೀನ್ ಇಡು ಆ ಧರ್ಮನೇ. ನೋಡಿದ್ರ, ದಿಸ್ ಇಸ್ ಕಾಲ್ಡ್ ಶಕುನಿಯ ಮೈಂಡ್ ಸೆಟ್.
ಆ ಧರ್ಮರಾಯನ ಒಂದು ಕ್ಷಣಕ್ಕೆ ಅವನ ಕುತಂತ್ರಕ್ಕೆ, ಅವನ ಮೈಂಡ್ ಸೆಟ್ಗೆ ಒಳಗಾಗಿ ಆವಾಗ ರಾಜ್ಯವನ್ನ ಕಳ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಇನ್ನೇನು ಇಲ್ಲ, ನನ್ನ ಹತ್ರ ಎಲ್ಲ ಕಳ್ಕೊಂಡೆ ಅಂತ ಹೇಳಿದಾಗ ಅಲ್ಲೇ ಇದ್ದಂತ ದುರ್ಯೋಧನ ಮತ್ತೆ ದುಶ್ಯಾಸನರು, ಯಾಕೆ ನಿನ್ನ ಗರ್ವವಾದ ನಿನ್ನ ಹೆಂಡತಿ ಇದ್ದಾಳ ಅವಳನ್ನ ಇಡು ಪಣಕ್ಕೆ ಅಂತ ಹೇಳ್ತಾರಂತೆ. ಬಟ್ ಕೆಲವೊಂದು ವಿಚಾರದಲ್ಲಿ ಶಕುನಿ ಯಾವತ್ತು ದ್ರೌಪದಿಯ ಬಗ್ಗೆ ಮಾತಾಡಿಲ್ಲವಂತೆ. ಅಂದ್ರೆ ಈಸ್ ಎ ವೆರಿ ನೈಸ್ ಜೆಂಟಲ್ಮ್ಯಾನ್. ಅವಾಗ ಹೇಳ್ತಾನಂತೆ ಶಕುನಿ, ಬೇಡ ದುರ್ಯೋಧನ, ಬೇಡ ದುಶ್ಯಾಸನ, ಹೆಣ್ಣು ಮಕ್ಕಳ ಸಹವಾಸಕ್ಕೆ ಹೋಗ್ಬಾರ್ದು, ಬೇಡ ಅಂತ ಹೇಳಿದಾಗ, ಇಲ್ಲ ಇಲ್ಲ, ಅವಳಿಂದ ನನ್ಗೆ ಅವಮಾನ ಆಗಿದೆ, ಅವಳು ಈ ಪಂದ್ಯದಲ್ಲಿ ಜೂಜಿಗೆ ಇಡ್ಲೇಬೇಕು ಅಂತ ದುಶ್ಯಾಸನ ಮತ್ತೆ ದುರ್ಯೋಧನರು ಹಠ ಮಾಡಿ ದ್ರೌಪದಿಯನ್ನ ಪಣಕ್ಕೆ ಇಡಿಸ್ತಾರೆ ಅಂತ ಕಥೆನಲ್ಲಿ ಬಂದಿದೆ. ಬಟ್ ಐ ಡೋಂಟ್ ನೋ, ಬಟ್ ಇದ್ರಲ್ಲೂ ತೋರಿಸ್ತಾರೆ, ರಾಮಾಯಣದಲ್ಲೂ ತೋರಿಸ್ತಾರ, ಮಹಾಭಾರತದಲ್ಲೂ ತೋರಿಸ್ತಾರಂತೆ. ಬಟ್ ಇಲ್ಲಿ ಶಕುನಿಯ ಪಾತ್ರ ಅಷ್ಟಾಗಿರಲ್ಲ. ಇದು ದುಶ್ಯಾಸನ ಮತ್ತು ದುರ್ಯೋಧನರ ಕುತಂತ್ರ. ಕೆಲವೊಂದು ಕ್ಷಣ ಅವಾಗ ಇಲ್ಲಿ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ದ್ರೌಪದಿಯ ಮೈಂಡ್ ಸೆಟ್ ಕೂಡ ತುಂಬಾ ಈಕ್ವಲ್ ಆಗಿ ಶಕುನಿಗೆ ಈಕ್ವಲ್ ಆಗಿ ಬರುತ್ತೆ ಮಾಸ್ಟರ್ಸ್. ಆ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಮಹಾಭಾರತ ಸೀರಿಯಲ್ ಬರ್ತಿತ್ತಲ್ಲ ಟಿವಿನಲ್ಲಿ ನೋಡಿದವರಾದ್ರೆ, ಅವಳ ಪಣದಲ್ಲಿ ಸೋತಾಗ ಅಲ್ಲಿ ಬರ್ತಾರಂತೆ, ಕರ್ಕೊಂಡ್ ಬಂದಾಗ ಧೃತರಾಷ್ಟ್ರನಿಗೆ ಗಾಂಧಾರಿ ಒಂದು ಕ್ವಶನ್ ಮಾಡ್ತಾಳಂತೆ, ಮಹಾರಾಜರೇ, ನನ್ನ ಗಂಡ ಈಗ ಸೋತ್ನಲ್ಲಿ ನನ್ನ ಪಣಕ್ಕಿಟ್ನಲ್ಲ, ರಾಜ್ಯವನ್ನು ಸೋತಾದ್ಮೇಲೆ ನನ್ನ ಪಣಕ್ಕಿಟ್ನ ಅಥವಾ ನನ್ನನ್ನ ಸೋತು ರಾಜ್ಯನ್ ಸೋತ್ನ ಅಂತ ಕೇಳ್ತಾಳಂತೆ ದ್ರೌಪದಿ. ಇಲ್ಲ ಇಲ್ಲ, ಅವನೆಲ್ಲಾ ಕಳ್ಕೊಂಡು ಅವನ್ ಕಳ್ಕೊಂಡ್ಬಿಟ್ಟು ಕೊನೆಗೆ ನಿನ್ನ ಇಟ್ಟಿರೋದು ಅಂತ ಹೇಳ್ತಾನೆ ಧೃತರಾಷ್ಟ್ರ. ಅವಾಗ ಗಾಂಧಾರಿ ಹೇಳ್ತಾನಂತೆ, ಒಬ್ಬ ಮನುಷ್ಯ ತನ್ನನ್ನು ಜೂತದಲ್ಲಿ ಸೋಲಿಸ್ಕೊಂಡ್ ಆದ್ಮೇಲೆ ನನ್ನನ್ನ ಪಣಕ್ಕಿಡಕ್ಕೆ ಅವನಿಗೇನ್ ರೈಟ್ಸ್ ಇದೆ ಆ ಮನುಷ್ಯನಿಗೆ? ಯಾಕಂದ್ರೆ ಆಲ್ರೆಡಿ ಧರ್ಮರಾಯ ಸೋತ್ಬಿಟ್ಟಿದ್ದಾನೆ. ನನ್ನನ್ನ ಪಣಕ್ಕಿಡ ರೈಟ್ಸ್ ಧರ್ಮರಾಯನ್ ಗಿಲ್ವೇ ಇಲ್ಲ ಅಂದ್ಮೇಲೆ ನನಗೆ ಹೇಗೆ ಪಣದಲ್ಲಿ ಇಟ್ರಿ ನೀವು ಅಂತ ಕೇಳಿದಾಗ ಅವಾಗ ಧೃತರಾಷ್ಟ್ರನಿಗೆ ಜ್ಞಾನೋದಯ ಆಗುತ್ತೆ. ಹೌದು ಹೌದು, ತಪ್ಪಾಗೋಯ್ತು, ನಿನ್ಗೆ ತುಂಬಾ ಅವಮಾನ ಆಗಿದೆ. ಯಾಕಂದ್ರೆ ವಸ್ತ್ರಾಭರಣ ಆಯ್ತು ಅವಳಿಗೆ, ಇದರಲ್ಲಿ ದ್ರೌಪದಿಗೆ ಆ ತುಂಬಿದ ಸಭೆನಲ್ಲಿ. ಸಾರಿಮ್ಮ, ನೀನ್ ನಮ್ಮನೆಯ ಹುಲುವದು ನೀನು, ನಿನಗೆ 3 ವರಗಳನ್ನು ಕೊಡ್ತೀನಿ ಹೇಳಂತ ಅವಳಿಗೆ ವರಗಳನ್ನು ಕಟ್ ಕಳ್ತಾನ. ಅಂದ್ರೆ ಆ ಕತೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಇಲ್ಲಿಗೆ ಬರ್ತೀನಿ. ಯಾಕಂದ್ರೆ ಶಕುನಿಗೆ ಈಕ್ವಲ್ ಆಗಿ ತನ್ನ ಒಂದು ಬುದ್ಧಿವಂತಿಕೆಯನ್ನ ಅಲ್ಲಿ ತೋರಿಸಿ 3 ವರಗಳನ್ನ ಪಡ್ಕೊಂಡು ಮತ್ತು ರಾಜ್ಯವನ್ನ ತನ್ನ ಗಂಡಂದಿರ್ನ ವಾಪಸ್ ಪಡ್ಕೊಳ್ತಾಳೆ ದ್ರೌಪದಿ. ಅಂದ್ರೆ ನಾವ್ ಎಷ್ಟೇ ಬುದ್ಧಿವಂತರಾಗಿದ್ರು ಕೆಲವೊಂದು ಸಲ ಕೆಲವೊಂದು ಸೂಕ್ಷ್ಮತೆಗಳು ನಾವು ಗ್ರಹಿಸಕ್ಕೆ ಸಾಧ್ಯನೇ ಆಗಲ್ಲ. ಬಟ್ ಶಕುನಿನ ಕೃಷ್ಣ ಮನಸ್ ಮಾಡಿದ್ರೆ ಯಾವತ್ತೂ ಮುಗಿಸ್ಬೋದಾಗಿತ್ತು. ಬಟ್ ಕೃಷ್ಣನಿಗೆ ಗೊತ್ತು ಶಕುನಿಗೆ ಆದ ಅನ್ಯಾಯ. ಅದಕ್ಕೆ ಕೃಷ್ಣ ಯಾವತ್ತು ಶಕುನಿಯ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಲೇ ಇಲ್ಲ. ಅವನಿಗಾದಂತಹ ಅನ್ಯಾಯವನ್ನು ಕೃಷ್ಣನಿಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಸೃಷ್ಟಿಗೆ ನಾನೇ ಕಾರಣಕರ್ತ ಅಂತ ಹೇಳ್ತೀವಲ್ಲ, ಅದು ದುರ್ಯೋಧನ ಮತ್ತು ದುಶ್ಯಾಸನನು ಮಾಡಿದಂತಹ, ಧೃತರಾಷ್ಟ್ರ ಮಾಡಿದಂತಹ ಕರ್ಮಗಳು ಅವೆಲ್ಲ. ಧೃತರಾಷ್ಟ್ರನ ವೀಕ್ನೆಸ್ ದುರ್ಯೋಧನ ಅಂತ ಶಕುನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ದುರ್ಯೋಧನ ಎಂಬ ವಸ್ತ್ರವನ್ನ ಧೃತರಾಷ್ಟ್ರನ ಅಂಧ ಕಣ್ಣುಗಳಿಗೆ ಕಟ್ಟಿಬಿಟ್ಟು ಅವನ ಅಂಧನಾಗಿ ಮಾಡ್ಬಿಟ್ಟಿದ್ದ. ಅವನ ವೀಕ್ನೆಸ್ ಇವನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಮಹಾಭಾರತದ ಯುದ್ಧ ನಡೀತು, ನಿಮ್ಗೆಲ್ಲಾ ಗೊತ್ತಿದೆ. ಎಲ್ಲರೂ ಹತರಾದ್ರು. ಒಂದು ಕ್ಷಣ ಶಕುನಿ ಯೋಚಿಸಿ, ಎಷ್ಟೇ ಆಗ್ಲಿ ನನ್ ತಂಗಿ ಮಕ್ಕಳಲ್ವಾ ಅಂತ ಒಂದು ಕ್ಷಮೆಯನ್ನು ಕೊಟ್ಬಿಟ್ಟಿದ್ರು, ಈ ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಮನುಷ್ಯ ಕೋಪಕ್ಕೆ, ದ್ವೇಷಕ್ಕೆ, ಕ್ರೋಧಕ್ಕೆ
ಒಳಗಾದ್ರೆ ಎಂತಹ ಎಂತಹ ಅನಾಹುತಗಳಾಗುತ್ತೆ ಅನ್ನೋದು ಈ ಮಹಾಭಾರತದಲ್ಲಿ ನಾವು ನೋಡಬಹುದು. ಪ್ರತಿಯೊಂದು ಕ್ಯಾರೆಕ್ಟರ್ ಅಷ್ಟೇನೆ, ಅಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಾರೆ ನಮ್ಮ ವ್ಯಾಸರು. ಈಗ ನಮ್ಗೆ ಗೊತ್ತಾಗುತ್ತೆ, ಶಕುನಿ ಇಸ್ ನಾಟ್ ಎ ರಿಯಲ್ ವಿಲನ್. ಅವನ ವಿಲನ್ ಆಗಿ ತಯಾರು ಮಾಡಿದ್ರು, ವಿಲನ್ ಅನ್ನಾಗಿ ಮಾಡಿದ್ರು ಅವನ್ನ. ಬಹಳ ಅದ್ಭುತವಾದ ಕ್ಯಾರೆಕ್ಟರ್ ಶಕುನಿದು. ಮಾತ್ರ ಅವನ ಬುದ್ಧಿವಂತಿಕೆ, ಅವನ ಚಾಕಚಕ್ಯತೆ, ಅವನ ಮೈಂಡ್ ರೀಡಿಂಗು, ಒಂದು ಮೈಂಡ್ ನ ಗೇಮ್ ಮಾಡೋದ್ರಲ್ಲಿ ಶಕುನಿ ಮಹಾಶಯರು ಬಹಳ ಬಹಳ ಎಕ್ಸ್ಪರ್ಟ್. ಕೊನೆಗೂ ಯುದ್ಧ ನಡೆಯುತ್ತೆ. ಶಕುನಿ ಅನ್ಕೊಂಡಾಗೇನೆ ಕುರುವಂಶದವರು ನಿರ್ವಂಶರಾಗ್ತಾರೆ. ಕೊನೆಗೆ ಶಕುನಿ ಬುದ್ಧಿಯಲ್ಲಿ ಬಹಳ ಬುದ್ಧಿವಂತ, ಬಟ್ ದೈಹಿಕವಾಗಿ ಬಹಳ ವೀಕ್. ಬಟ್ ಇನ್ನೊಂದು ಸಿಚುವೇಶನ್ ಅಲ್ಲಿ ಯಾವಾಗ ಇವನು ನನ್ನ ತಂಗಿ ಮನೆಯಲ್ಲೇ ಹಸ್ತಿನಾಪುರದಲ್ಲಿ ನನ್ನ ಅಳಿಯಂದಿರ ಜೊತೆ ಇರ್ತೀನಿ ಅಂತ ಹೇಳಿದಾಗ ಅವನೊಂದು ಚಾಕು ತಗೊಂಡು ಅವನ ಕಾಲನ್ನ ಕಟ್ ಮಾಡ್ಕೊಳ್ತಾನಂತೆ, ಕುಂಟೋದಿಕ್ಕೆ. ಅದಕ್ಕೆ ಅವನು ಕುಂಟೋದು, ಯಾಕಂದ್ರೆ ಅವನ್ ಪ್ರತಿ ಹೆಜ್ಜೆ ಇಟ್ಟಾಗ್ಲೂ ಅವನಿಗಾದ ಅನ್ಯಾಯಗಳ ಬಗ್ಗೆ ಅವನಿಗೆ ಅರಿವು ಬರಬೇಕು ಅನ್ನೋದಕ್ಕೋಸ್ಕರ ಅವ್ರು ಗಾಯ ಮಾಡ್ಕೊಂಡು ಕುಂಡ್ಕೊಂಡ್ ನಡೆಯೋ ತರ ತೋರ್ಸೋದಂತೆ. ಇದು ಕಥೆನಲ್ಲೇ ಇದೆ. ಕಾಲನ್ನ ಕಟ್ ಮಾಡ್ಕೊಂಡು ಅವರು ಪ್ರತಿ ಹೆಜ್ಜೆ ಇಟ್ಟಾಗ್ಲೂ ಕುಂಟುತ್ತಾರಲ್ವಾ, ಯಾಕೆ ಅಂದ್ರೆ ಅದು ಜ್ಞಾಪಕ ಬರಬೇಕು, ನನ್ನ ಕುರುವಂಶ ನಾಶಕ್ಕೆ, ನನ್ನ ಗಾಂಧಾರ ನಾಶಕ್ಕೆ ಕುರುವಂಶದವರೇ ಕಾರಣ ಅನ್ನೋ ಆ ಜ್ಞಾಪಕ ಬರ್ಬೇಕು ಅನ್ನೋದಕ್ಕೋಸ್ಕರ ಆ ತರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕಥೆನಲ್ಲಿ. ಈ ರೀತಿಯಾಗಿ ಶಕುನಿಯ ಒಂದು ದ್ವೇಷ, ಒಂದ್ ಮೈಂಡ್ ಗೇಮ್ಗೆ ಇವರೆಲ್ಲ ಒಳಗಾಗಿ ತಮ್ಮ ಇಡೀ ಕುರುವಂಶವನ್ನೇ ನಾಶ ಮಾಡ್ಕೊಂಡ್ರು. ಧೃತರಾಷ್ಟ್ರ, ದುರ್ಯೋಧನ, ದುಶ್ಯಾಸನರ ಅಹಂ, ಅಧರ್ಮದ ಒಂದು ನಡೆ, ಯಾವಾಗ್ಲೂ ಅವ್ರ ಅಧರ್ಮಕ್ಕೇನೆ ಸಪೋರ್ಟ್ ಮಾಡ್ತಾ ಇದ್ದುದು, ಧರ್ಮಯುತವಾಗಿ ನಡೀಲೇ ಇಲ್ಲ ಯಾವಾಗ್ಲೇನು. ಗಾಂಧಾರ ರಾಜ ಧೃತರಾಷ್ಟ್ರರು ಬರೀ ಕುರುಡರಲ್ಲ, ಮಾನಸಿಕವಾಗಿ ಕುರುಡ್ರು ಅಂತ ಹೇಳ್ತಾರೆ. ಅವರು ಯೋಚನಾ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ, ಯಾಕಂದ್ರೆ ಅತಿಯಾದ ಮೋಹ ಮಕ್ಕಳ ಮೇಲೆ. ಯಾವಾಗ್ಲೂ ನಾನು ನನ್ನದು ಅನ್ನೋದು ಸ್ವಾರ್ಥದಲ್ಲೇ ಇದ್ಬಿಟ್ರಂತೆ ಧೃತರಾಷ್ಟ್ರರು. ಒಂದು ವಿಶಾಲ ಮನೋಭಾವ ಎಲ್ಲೂ ಮೇಲಿಲ್ಲ ಅಂತ ಹೇಳ್ತಾರೆ ಕತೆ. ಎಸ್ ಮಾಸ್ಟರ್ಸ್, ನೋಡಿ, ನೀವು ಒಂದ್ಸಲ ಯೋಚನೆ ಮಾಡಿ, ನಮ್ಮ ಲೈಫ್ ನಲ್ಲಿ ಕೆಲವೊಮ್ಮೆ ನಾವುಗಳು ಸಹಿತ ಆ ಪಾತ್ರವನ್ನ ವಹಿಸಿರ್ತೀವಿ ಯಾವಾಗಾದ್ರೂ, ಇಲ್ಲ ಮುಂದಕ್ಕೆ ವಹಿಸಿದ್ರು ಅಥವಾ ಈ ಧ್ಯಾನಕ್ಕೆ ಬಂದ್ಮೇಲೆ ಅವೆಲ್ಲ ನಮ್ಗೆ ಅರಿವಿದೆ, ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋ ಅರಿವು ನಮ್ಮಲ್ಲಿದೆ. ನಮ್ಮ ಲೈಫ್ ನಲ್ಲಿ ಯಾರಾದ್ರೂ ಇಂಥವ್ರೊಬ್ರು ಪ್ರವೇಶ ಆಗಿದೆ ಅಂದ್ರೆ ಒಂದು ಕ್ಷಣ ಯೋಚಿಸಿ, ಏನಕ್ಕಾಗಿದ್ದಾರೆ, ನನ್ನಿಂದ ಏನ್ ಅನ್ಯಾಯ ಅವ್ರಿಗಾಗಿರ್ಬೋದು ಅಂತ ಯೋಚಿಸಿ ಅದಕ್ಕೆ ಸರಿಯಾದ ಕ್ರಮವನ್ನ, ಅಂದ್ರೆ ಅಂತಹ ಶಕುನಿ ಅಂತವ್ರು ಪ್ರವೇಶ ಆದಾಗ ಆದಷ್ಟು ಅವರಿಂದ ನಾವು ದೂರ ಉಳಿಯೋದೇ ಉತ್ತಮ ಅಂತ ಈ ಪಾತ್ರದಿಂದ ನಾವು ತಿಳ್ಕೋಬಹುದು. ಎಸ್ ಮಾಸ್ಟರ್ಸ್, ಇಷ್ಟೊತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.